ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾರ್ಚ್ ತಿಂಗಳು ಪೂರ್ತಿ 31 ದಿನ 31 ಮಹಿಳಾ ಸಾಧಕಿಯರನ್ನ ಸಿಟಿವಿ ಒಂದು ವಿನೂತನ ಪ್ರಯತ್ನವಾಗಿ ಮಹಿಳಾ ಸಾಧಕಿಯರನ್ನ ಪರಿಚಯಿಸುತ್ತಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೊಬ್ಬ ಮಹಿಳಾ ಸಾಧಕಿ ನಮ್ಮೊಂದಿಗಿದ್ದಾರೆ. ಈ ಮಹಿಳಾ ಸಾಧಕಿಯ ಬಗ್ಗೆ ಹೇಳಬೇಕಂದ್ರೆ ನನಗಿವತ್ತು ಮಾತುಗಳೇ ಹೊರಡ್ತಿಲ್ಲ. ಭಾವನಾತ್ಮಕವಾಗಿ ಮಾತ್ರ ಭಾವನೆಗಳು ಮೂಡ್ತಾ ಇದೆ ಅಷ್ಟೇ ಮನಸ್ಸಲ್ಲಿ. ಯಾಕಪ್ಪ ಈ ಮಾತು ಹೇಳಿದೆ ಅಂತಂದ್ರೆ, ಇಂತಹ ಮಹಿಳಾ ಸಾಧಕಿಯನ್ನ ನನ್ನ ಕಣ್ಣು ಮುಂದೆ ಅವ್ರ ಮುಂದೆ ಕೂತ್ಕೊಂಡು ನಾನು ಮಾತಾಡ್ತೀನಿ ಅಂತ ನಾನು ಕನಸು ಮನಸ್ಸಲ್ಲೂ ಸಹ ಅಂದ್ಕೊಂಡಿರ್ಲಿಲ್ಲ. ಈ ಮಹಿಳಾ ಸಾಧಕಿ ಅನ್ನೋದು ಈ ಮಹಿಳೆಗೆ ಇದು ಸಾಕಾಗಲ್ಲ, ಈ ಸಾಧಕಿ ಸ್ಥಾನ ಅಂತ ನನಗನ್ನಿಸ್ತಾ ಇದೆ ಭಾವನಾತ್ಮಕವಾಗಿ. ಯಾಕೆ ಅಂತಂದ್ರೆ ಅವರ ಪರಿಚಯ ಆದ ಮೇಲೆ, ಅವರ ಮಾತುಗಳ ಕೇಳಿದ ಮೇಲೆ ನಿಮಗೂ ಅನಿಸುತ್ತೆ ನಾವು ಈಗ ಜೀವನ ಮಾಡ್ತಾ ಇರೋದು, ನಾವು ಸಾಧನೆ ಮಾಡಿರೋದು ಏನೇನೂ ಇಲ್ಲ, ಇದು ಒಂದು ಬಿಗ್ ಝೀರೋ ಅಂತ ಅನಿಸುತ್ತೆ. ಯಾಕೆಂದರೆ ಅವ್ರ ಮುಂದೆ ನಾವು ತುಂಬ ಚಿಕ್ಕವ್ರು ಕಣ್ರಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಬಗ್ಗೆ ಅವರು ಮಾತಾಡಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅವರ ಒಂದು ಧೈರ್ಯ, ಅವರ ಒಂದು ದಿಟ್ಟತನ, ಅವರ ಒಂದು ಮಾನಸಿಕ ಸ್ಥೈರ್ಯ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇವತ್ತು ಹೆಣ್ಮಕ್ಳು ಸಣ್ಣ ಪುಟ್ಟ ಕಾರಣಕ್ಕೆ ಮುನಿಸ್ಕೊಂತಾರೆ, ಸಣ್ಣ ಪುಟ್ಟ ಕಾರಣಕ್ಕೆ ಜೀವನ ಕಳ್ಕೊತಾರೆ, ಸಣ್ಣ ಪುಟ್ಟ ಕಾರಣಕ್ಕೆ ಆತ್ಮಹತ್ಯೆವರೆಗೂ ಹೋಗ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡಿರೋರು ಸಹ ನಾವು ಸಮಾಜದಲ್ಲಿ ಸಾಕಷ್ಟು ಜನರನ್ನ ನೋಡ್ತಾ ಇದ್ದೀವಿ. ಇವತ್ತು ಈ ನಮ್ಮ ಮುಂದೆ ಇರುವಂತಹ ಮಹಿಳಾ ಸಾಧಕಿಯನ್ನ ನೋಡಿದ್ರೆ ಬಹುಶಃ ನಿಮ್ಗೆ ಅಂತ ಆಲೋಚನೆ ಸಹ ಬರೋದಿಲ್ಲ. ಖಂಡಿತ ಈ ಒಂದು ಎಪಿಸೋಡ್ನ ಮಿಸ್ ಮಾಡ್ದಿರ ಎಲ್ಲರಿಗೂ ಶೇರ್ ಮಾಡಿ. ಒಂದ್ಸಲ ಅಲ್ಲ 100 ಸಲ ನೋಡಿ, ನಿಮ್ಮ ಜೀವನ ಮತ್ತೊಂದು ಘಟ್ಟಕ್ಕೆ ಹೋಗುತ್ತೆ ಅಂದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇನ್ಯಾಕೆ ತಡ, ಈ ಒಂದು ಮಹಿಳಾ ಸಾಧಕಿಯನ್ನ ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ. ಮೇಡಮ್ ಅವರು ಅಮೃತವಲ್ಲಿ ಅಂತ ಹೇಳ್ಬಿಟ್ಟು. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಮ್ಮ ಚಾನಲ್ಗೆ ಬಂದಿದ್ದಕ್ಕೆ ನಿಮ್ಗೆ ನಾವು ತುಂಬಾ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಮತ್ತೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್ ನಿಮ್ಗೆ. ಹಾಗೆ ನಿಮಗೂ ನಾನು ಶುಭಾಶಯವನ್ನು ಕೋರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿ, ಮೇಡಮ್ ಬಗ್ಗೆ ಹೇಳ್ತಾ ಹೋದ್ರೆ ರಿಯಲಿ ಹೇಳ್ತೀನಿ, ಹೇಳಕ್ಕೆ ಪದಗಳೇ ಬರ್ತಾ ಇಲ್ಲ ನನಗೆ ಆ್ಯಕ್ಚುಲಿ. ಯಾಕೆಂದರೆ ಅಷ್ಟೊಂದು ಭಾವನಾತ್ಮಕವಾಗಿ ಅನ್ನಿಸ್ಬಿತ್ತು. ನಾನು ಫೋನಲ್ಲಿ ಮಾತಾಡಿದಾಗ ಒಂಥರ ಇತ್ತು ನನಗೆ, ಹೌದು ಸಾಧನೆ ಮಾಡಿದ್ದಾರೆ ಮೇಡಮ್ ಅಂತ. ಬಟ್ ಅವ್ರನ್ನ ಡೈರೆಕ್ಟಾಗಿ ನೋಡಿದ್ಮೇಲೆ ನನಗೆ ಮಾತುಗಳೇ ಬರ್ತಾ ಇಲ್ಲ. ಯಾಕೆ ಅಂತಂದರೆ, ಮೇಡಮ್ ಅವರು ಒಂದು ಬ್ರೀಫ್ ಇಂಟ್ರಡಕ್ಷನ್ನ ಮಾಡ್ಕೊಡ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಮೇಡಮ್ ಅವರ ಹೆಸರು ಅಮೃತವಲ್ಲಿ ಅಂತ ಹೇಳಿಬಿಟ್ಟು. ಮೇಡಮ್ ಅವರು MSc ಗೋಲ್ಡ್ ಮೆಡಲಿಸ್ಟ್ ಇನ್ ಬಾಟ್ನಿ ಆ್ಯಂಡ್ PhD ಸಂಶೋಧನೆಯನ್ನು ಅರ್ಧಕ್ಕೆ ನಿಲ್ಲಿಸಿ, ಅವರ ಒಂದು ಜೀವನದಲ್ಲಿ ಬಂದಂತಹ ಒಂದು ಸಣ್ಣ ಸಮಸ್ಯೆಯಿಂದ ಅರ್ಧಕ್ಕೆ ನಿಲ್ಲಿಸಿ, ಎಜುಕೇಶನ್ ಅರ್ಧಕ್ಕೆ ನಿಲ್ಲಿಸಿರ್ಬೋದು ಅವರು, ಬಟ್ ಅವ್ರ ಜೀವನವನ್ನ ಖಂಡಿತ ನಿಲ್ಲಿಸಲಿಲ್ಲ ಅವರು. ಹೇಳ್ಬೇಕಂದ್ರೆ ನೋಡಿ, ಮೇಡಮ್ ಅವರು ಕಿಶೋರ ಶಾಲೆಯಲ್ಲಿ 20 ವರ್ಷ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದಾರೆ. ಮತ್ತೆ 2006ರಿಂದ ಆಧಾರ್ ಸಂಸ್ಥೆ ಮೂಲಕ 19 ವರ್ಷದಿಂದ ಕೆಲಸ ಮಾಡುತ್ತಿದ್ದಾರೆ. ದೈವಿಕ ಮಕ್ಕಳಿಗೆ ಅಮೃತವಲ್ಲಿ ಮೇಡಮ್ ಅವರು ದೇವರು ಕೊಟ್ಟ ಒಂದು ವರದಾನ. ಆ ಮಕ್ಕಳಿಗೆ ದೇವರು ಕೊಟ್ಟ ವರದಾನ, ನಮ್ಮ ಸಮಾಜದಲ್ಲಿ ಇಂತಹ ಒಂದು ಸಾಧಕಿ ಇದ್ದಾರೆ ಅಂದರೆ ನಮ್ಮೆಲ್ಲರ ಪುಣ್ಯ ಇನ್ನ ಭೂಮಿ ಮೇಲೆ ಎಲ್ಲೋ ಒಂದು ಕಡೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯ ಅನ್ನೋದು ಉಳಿದಿದೆ ಅಂದರೆ ಬಹುಶಃ ಇಂತಹ ಒಂದು ದೇವತೆಯಿಂದ ಅಂತ ಹೇಳ್ಬೋದು. ನೋಡಿ, ನೀವು ನೋಡ್ತಾ ಇರೋದು, ನನಗೆ ಈ ಮಾತು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಆದರೂ ಸಹ ಎಷ್ಟೋ ಜನ ಮಹಿಳೆಯರಿಗೆ ಮೇಡಮ್ ಅವರು ಸ್ಫೂರ್ತಿ ಆಗಬೇಕು, ಹಾಗಾಗಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಆ್ಯಕ್ಚುಲಿ ಮೇಡಮ್ ಅವ್ರು ನಮ್ಮ ಮುಂದೆ ಏನಿವತ್ತು ಕಾಣ್ತಾ ಇದ್ದಾರೆ, ಮೇಡಮ್ ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ. ಈ ಮಾತು ಹೇಳೋದಕ್ಕೆ ನಂಗೆ ತುಂಬ ದುಃಖ ಇದೆ. ಯಾಕೆ ಅಂತಂದರೆ, ಇವತ್ತು ಅದೊಂದು ಸಮಸ್ಯೆಯಿಂದ ಮೇಡಮ್ ಅವ್ರು ಎಲ್ಲೂ ಏನೂ ಸ್ಟಾಪ್ ಮಾಡಿಲ್ಲ. ಅದೇ ಸಮಸ್ಯೆ ಇನ್ನೊಬ್ಬರಿಗೆ ಯಾರಿಗಾನ ಇದ್ದಿದ್ರೆ ಬಹುಶಃ ಏನು ಸಾಧನೆ ಮಾಡ್ತಾ ಇರಲಿಲ್ಲ, ಎಲ್ಲೋ ಒಂದು ಕಡೆ ಸುಮ್ಮನೆ ಇರ್ತಾ ಇದ್ರು. ಬಟ್ ಅವ್ರನ್ನ ಬಂದಿದ ತಕ್ಷಣ ಅವ್ರ ಮುಖದಲ್ಲಿ ನೋಡಿದಂಥ ಒಂದು ಸ್ಮೈಲು ಎಷ್ಟೋ ಜನರ ಕಣ್ಣೀರನ್ನು ಹೊರಿಸುತ್ತೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ, ಮೇಡಮ್ ಅವರು ಒಂದು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಪ್ರಾಬ್ಲಮಿಂದ ಒಂದು ಕಣ್ಣು ಪೊರೆ ಬಂದು ಅವರು ನಿಧಾನವಾಗಿ ಅವರ ಒಂದು ನೋಟವನ್ನು ಕಳ್ಕೊಂಡಿದ್ದಾರೆ. ಬಟ್ ಕಳ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಮೇಡಮ್ ಜೀವನ ಅಷ್ಟಕ್ಕೆ ಸ್ಟಾಪ್ ಮಾಡಿಲ್ಲ. ಮೇಡಮ್ ಅವರ ಅನುಭವದ ಮಾತುಗಳನ್ನು ಅವರ ಮೂಲಕನೇ ನಾವು ತಿಳ್ಕೊಳ್ಳೋದಕ್ಕೆ ಆದರೆ ಇವತ್ತು ಈ ಒಂದು ಎಪಿಸೋಡಲ್ಲಿ ಪ್ರಯತ್ನ ಮಾಡೋಣ. ಮೇಡಮ್ ಅವರು ದೈವಿಕ ಮಕ್ಕಳಿಗೆ ಒಂದು ಇನ್ಸ್ಟಿಟ್ಯೂಷನ್ಸ್ ಥರ ಮಾಡಿಕೊಂಡು ಅವರಿಗೆ ಸಾಕಷ್ಟು ಜ್ಞಾನವನ್ನು, ಸಾಕಷ್ಟು ಜೀವನವನ್ನು ಇವತ್ತು ರೂಪಿಸ್ಕೊಡ್ತಾ ಇದ್ದಾರೆ. ಎಷ್ಟೋ ಜನರ ಮಕ್ಕಳ ಒಂದು ಬಾಳಿನಲ್ಲಿ ದೀಪವಾಗಿ ಬೆಳಗ್ತಾ ಇದ್ದಾರೆ. ಅವರ ಕಣ್ಣಿನ ನೋಟ ಆ ಪ್ರತಿಯೊಂದು ಮಗುವಿನಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಮೇಡಮ್ ನನ್ನ ಮೊದಲನೇ ಒಂದು ಸಣ್ಣ ಪ್ರಶ್ನೆ ಏನು ಅಂತಂದರೆ, ನೀವು ಇಷ್ಟೊಂದು ಅನುಭವಸ್ಥರು, ಎಲ್ಲೂ ಸಹ ಕುಗ್ಗಲಿಲ್ಲ ನೀವು ನನಗೆ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು. ನೀವು ಪ್ರತಿಯೊಬ್ಬರಿಗೂ ಒಂದು ರೀತಿ ಮಾದರಿ. ಎಲ್ಲರೂ ನಿಮ್ಮ ಒಂದು ಸೇವೆಗೆ ನಾವು ಎಷ್ಟು ಹೇಳಿದ್ರೂ ಅದು ತುಂಬ ಕಡಿಮೆ. ಈ ಪವರ್ ವಿತ್ ಇನ್ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಲ್ಲ ನೀವು,
ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ನಮ್ಮ ವೀಕ್ಷಕರಿಗೆ. ಹೌದು, ಇದು ಪವರ್ ವಿತಿನ್ ಪ್ರೋಗ್ರಾಮ್ ನಮ್ಮ ಗುರುಗಳಾದ ಆಚಾರ್ಯ ವಿನಯ್ ವಿನೇಕರ್ ಅವರು ಮಾಡೋದು. ಈ ಆಧಾರ ಸಂಸ್ಥೆಯನ್ನ ಕಟ್ಟಿದವರೇ ಅವರು ಸೇವಕ್ ಅನ್ನೋ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅಂದರೆ ಜನರನ್ನೆಲ್ಲ ಒಗ್ಗೂಡಿಸೋ ಒಂದು ಸಂಸ್ಥೆ. ಆಧಾರ ಸಂಸ್ಥೆ ಅಂದರೆ ಈ ತರಹ ಈ ಸಮಾಜದಲ್ಲಿ ಬುದ್ಧಿಮಾಂದ್ಯ ಮಕ್ಕಳು ಅಂತಾರಲ್ಲ, ನಾವು ಹಾಗೆ ಕರೆಯೋದಿಲ್ಲ. ನಮ್ಮ ಗುರುಗಳವ್ರನ್ನ ದೈವಿಕ ಮಕ್ಕಳು ಅಂತ ಪರಿಚಯ ಮಾಡಿಕೊಡ್ತಾರೆ. ಆ ಮಕ್ಕಳಿಗೆ ಒಂದು ಜೀವನವನ್ನು ಕಟ್ಕೊಡೋದು ನಮ್ಮ ಉದ್ದೇಶ ಆಗಿದೆ. ಆ ಮಕ್ಕಳಿಗೆ ನೀವು ಆಧಾರ ಸಂಸ್ಥೆ ಹುಟ್ಟಿದ್ದೆ ಪವರ್ ವಿತಿನ್ ಪ್ರೋಗ್ರಾಮ್ ಇಂದ. ಹೇಗೆ ಅಂತ ಹೇಳ್ತೀನಿ. ನನಗೆ ಕಣ್ಣಿನ ತೊಂದರೆ ಬಂದಿತ್ತು. ಆಗ ಬಂದಾಗ ನನಗೆ ಅದೃಷ್ಟವಶಾತ್ ಪವರ್ ವಿತಿನ್ ಪ್ರೋಗ್ರಾಮ್ ಸಿಕ್ತು. ಕೇಶವಮೂರ್ತಿಯನ್ನವರು ನನ್ನನ್ನು ಪರಿಚಯ ಮಾಡಿಸಿದ್ರು. ಅದನ್ನು ತಗೊಂಡಾಗ ನಮ್ಮ ಗುರೂಜಿಯವ್ರು ಹೇಳಿದ್ರು, ನೋಡಮ್ಮ, ಕಣ್ಣಿಲ್ಲ ಅಂತ ಬೇಜಾರು ಪಟ್ಕೋಬೇಡ, ನಿನ್ನ ಮುಂದೆ ಒಳ್ಳೆ ಜೀವನ ನಡೆಸಬಹುದು, ನಿನ್ನಲ್ಲಿ ಆ ಶಕ್ತಿ ಇದೆ, ಆತ್ಮಶಕ್ತಿ ಇದೆ ಅಂತ ಹೇಳಿದ್ರು. ಹಾಗೆ ಮಾಡಿದ್ರು. ನನಗೆ ದಾರಿ ತೋರಿಸಿದ್ರು. ದಾರಿಯಲ್ಲಿ ಹೇಗೆ ನಡೆಯೋದು ಅನ್ನೋದನ್ನು ನನಗೆ ಪ್ರತಿ ಹೆಜ್ಜೆಯಲ್ಲೂ ತೋರಿಸ್ಕೊಟ್ರು. ಆಮೇಲೆ ಆ ತರಗತಿಯಲ್ಲಿ ಅವರು ಬುದ್ಧಿಮಾಂದ್ಯ ಮಕ್ಕಳನ್ನ ಪರಿಚಯ ಮಾಡಿಕೊಟ್ರು. ಹೇಗೆ ಮಾಡಿಕೊಟ್ರು ಅಂದರೆ, ನೋಡಿ ಇವರೆಲ್ಲ ದೈವಿಕ ಮಕ್ಕಳು ಅಂದರು. ಇದೇನಪ್ಪ ದೈವಿಕ ಮಕ್ಕಳು ಅಂದ್ರೇನು, ದೇವರ ಮಕ್ಕಳು ಅಂದ್ರೇನು, ದೇವರು ಅಂದ್ರೇನು ಅಂತ ಒಂದು ಕುತೂಹಲ ನನಗಾಯ್ತು. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಕ್ಲಾಸ್ ತಗೊಂಡವರು ನಮ್ಮ ಚಿಂತಾಮಣಿಯಲ್ಲಿ 5-6 ಜನ, ಬಾಬುರೆಡ್ಡಿ, ಮದ್ದಿರೆಡ್ಡಿ, ಅನ್ನಪೂರ್ಣಮ್ಮ, ರಾಜಶೇಖರ್ ರೆಡ್ಡಿ, ನಾನು ಎಲ್ಲ ಸೇರಿಬಿಟ್ಟು ಒಂದು ಟ್ರಸ್ಟ್ ಮಾಡಿದ್ವಿ. ವಿ ಫೀಲ್ ಟ್ರಸ್ಟ್ ಅಂತ, ವಿನಯ್ ಫೌಂಡೇಶನ್ ಅನ್ನೋ ಟ್ರಸ್ಟನ್ನು ನಾವು ಮಾಡಿದ್ವಿ. ಅದರ ಮೂಲಕ ಆಧಾರ ಶಾಲೆಯನ್ನು ಸ್ಥಾಪನೆ ಮಾಡಿದ್ವಿ. ಇದು ಹೀಗೆ ಆಧಾರ ಸಂಸ್ಥೆ ಹುಟ್ಟಿದ್ದೆ ಪವರ್ ವಿತಿನ್ ಪ್ರೋಗ್ರಾಮ್. ಈಗ ಏಪ್ರಿಲ್ ಮೇ ತಿಂಗಳಲ್ಲಿ ಪವರ್ ವಿತಿನ್ ಪ್ರೋಗ್ರಾಮ್ ಚಿಂತಾಮಣಿಲಿ ನಡೆಯುತ್ತೆ, ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತೆ, ಮತ್ತೆ ದೊಡ್ಡಬಳ್ಳಾಪುರ, ದೇವನಹಳ್ಳಿ, ಹೊಸಕೋಟೆ, ಬೆಂಗಳೂರು, ಸೇಲಂ, ಇಷ್ಟು ಭಾಗದಲ್ಲಿ ಪವರ್ ವಿತಿನ್ ಪ್ರೋಗ್ರಾಮ್ ನಡೀತಾ ಇದೆ. ತಗೊಂಡ್ರೆ ನಂತರ ಒಂದು ದಾರಿ ಇಲ್ವಲ್ಲ ಅಂತ ಅಂದ್ಕೊಂಡವ್ರಿಗೆ ದಾರಿ ಸಿಗುತ್ತೆ ಅನ್ನೋ ನಂಬಿಕೆ ನಾನು ನೋಡಿಬಿಟ್ಟು ಎಷ್ಟೋ ಜನಕ್ಕೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ ಅಮ್ಮ. ನಮ್ಮ ಜೊತೆ ಈಗಲೇ ಬಂದಿದ್ದಾರೆ. ಅವರು ಒಂದು ಬಲಗೈನ ಕಳ್ಕೊಂಬಿಟ್ರು, ಆಕ್ಸಿಡೆಂಟಲ್ಲಿ ಮಗುನೂ ಕಳ್ಕೊಂಬಿಟ್ರಮ್ಮ. ಆವಾಗ ಅವ್ರು ಕ್ಲಾಸ್ ತಗೊಂಡ್ಮೇಲೆ ಅವ್ರಿಗೆ ಬಲಗೈ ಎಡಗೈಯಲ್ಲೇ ಸಿಕ್ಬಿಡ್ತು. ಎಡಗೈಯೇ ಬಲಗೈ ಆಗೋಯ್ತು, ಮಗುನೂ ಸಿಕ್ತು. ಆಯ್ತಾ, ಆ ಕ್ಲಾಸ್ ತಗೊಂಡ್ಮೇಲೆ ಅವ್ರ ಜೀವನನೇ ಬದಲಾವಣೆ ಆಗೋರು. MPhil ವರ್ಗೆ ಮಾಡಿ ರಿಟೈರ್ಡ್ ಹೆಡ್ ಮಿಸ್ಟ್ರೆಸ್ ಆಗಿ ಈಗ ನಮ್ಮ ಜೊತೆ ಅವ್ರ ಯಜಮಾನರು ಸೇರ್ಕೊಂಡು ಇಲ್ಲೇ ಸರ್ವಿಸ್ ಮಾಡ್ತಾ ಇದಾರೆ ನಮ್ಮ ಜೊತೆ. ಹೌದು ಮೇಡಮ್, ಮಾತಾಡಿಸಿದೆ ಮೇಡಮ್ ಅವರು ತುಂಬಾ ಗ್ರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ನಂತರ ಮೇಡಮ್, ಈಗ ನೀವು ದೈವಿಕ ಮಕ್ಕಳನ್ನ ಪ್ರತಿದಿನ ನೋಡ್ತೀರಾ, ಅವ್ರ ಜೊತೆ ಮಾತಾಡ್ತೀರಾ. ಅವರು ಸ್ವಾವಲಂಬಿ ಜೀವನವನ್ನ ನಡೆಸಲು ನೀವು ಯಾವ ರೀತಿ ಆ ದೈವಿಕ ಮಕ್ಕಳನ್ನ ತಯಾರು ಮಾಡ್ತೀರಾ? ಹೌದಮ್ಮ, ಅದು ಒಳ್ಳೆ ಪ್ರಶ್ನೆ ಆಗಿದೆ. ನಾವೇನು ಮಾಡ್ತೀವಿ ಅಂದರೆ, ಆ ಮಕ್ಕಳಿಗೆ ಸಮಾಜದಲ್ಲಿ ಒಂದು ತೊಂದರೆ ಇದೆ. ಹೌದು, ತಂದೆ ತಾಯಿಗಳೇ ಅಷ್ಟೇ ಅಲ್ಲ, ಟೀಚರ್ಸಿಂದ, ಅಕ್ಕಪಕ್ಕದವರಿಂದ ಆ ಒಂದು ತೊಂದರೆ ಇದೆ. ಆ ಮಕ್ಕಳನ್ನು ಯಾರು ಗುರ್ತಿಸೋದಿಲ್ಲ. ಅವ್ರಿಗೆ ಯೂಸ್ಲೆಸ್ ಅಂತಾರೆ. ಅಯ್ಯೋ, ಇವ್ರ ಕೆಲ್ಸಕ್ಕೆ ಬರ್ದೇ ಇರೋರು ಅಂದ್ಬಿಡ್ತಾರೆ, ಹೊರೆ ಅಂತಾರೆ, ತಂದೆ ತಾಯಿಗಳೇ ಹೊರೆ ಅಂದ್ಬಿಡ್ತಾರೆ. ಅದನ್ನ ನೋಡಿ ನಮಗೆ ಬೇಜಾರಾಗತ್ತೆ, ಅಳು ಬರುತ್ತೆ. ಯಾವುದೇ ವ್ಯಕ್ತಿಯಲ್ಲಿ ದೇವ್ರು ಇರ್ತಾನಲ್ವಾ, ಎಲ್ಲರಲ್ಲೂ ಒಂದು ಶಕ್ತಿ ಇದೆ ಅಲ್ವಾ, ಹಾಗೆ ಅವಮಾನ ಮಾಡಬಾರ್ದು ಅನ್ನೋದು ಒಂದು ಸತ್ಯ, ಒಂದು ಧರ್ಮದ ಮಾತದು. ಸೊ ನಮಗೆ ಅನಿಸಿದ್ದು, ಈ ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳು ಗ್ರೇಟು ಅನಿಸ್ಬೇಕು, ಆ ರೀತಿ ಮಾಡೋಣ ಅಂತ ಮನಸ್ಸಲ್ಲಿ ಹಾಕ್ಕೊಂಡ್ವಿ. ಅದು ನಮ್ಮ ಗುರುಗಳ ಉದ್ದೇಶನೂ ಆಗಿದೆ. ನಮ್ಮ ಗುರುಗಳ ಉದ್ದೇಶ ಏನಂದರೆ, ಈ ಮಕ್ಕಳಲ್ಲಿ ಶಕ್ತಿಯನ್ನು ಹೊರಗೆ ತರಬೇಕು, ನಾವು ಜನಗಳಿಗೆ ತೋರಿಸ್ಬೇಕು ಅನ್ನೋದು ಒಂದು. ಇನ್ನೊಂದು, ಇವರೇ ಮುಂದೆ ಪ್ರಪಂಚಕ್ಕೆ ಒಂದು ಸಂದೇಶ ನೀಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಈ ಕಾಲದಲ್ಲಿ ನೋಡಿದ್ದೀರಾ, ಈ ರೆಗ್ಯುಲರ್ ಮಕ್ಕಳು, ಸಾಮಾನ್ಯ ಮಕ್ಕಳು ಅಂತೀವಲ್ವಾ, ಓದ್ತಾ ಇರ್ತಾರಲ್ಲ, ಬುದ್ಧಿವಂತ ಮಕ್ಕಳು ಅಂತ, ಅವ್ರಿಗೆ ಪ್ರೀತಿ ವಿಶ್ವಾಸನೇ ಹೊಟ್ಟೋಗ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಯುದ್ಧಗಳು ನಡೀತಿದೆ, ಎಲ್ಲಿದೆ ಪ್ರೀತಿ ವಿಶ್ವಾಸ, ಕರುಣೆ? ಎಲ್ಲೆಲ್ಲೂ ದ್ವೇಷ, ಕೋಪ, ಜಿದ್ದು ಇದೇ ಕಾಣಿಸ್ತಾ ಇದಲ್ವಾ. ಅವ್ರಿಗೆ ಬುದ್ಧಿ ಇಲ್ವಾ? ಬೇಕಾದಷ್ಟು ಬುದ್ಧಿ, ಆದ್ರೆ ಹೃದಯವಂತಿಕೆ ಹೊಟ್ಟೋಗ್ತಾ ಇದೆ. ಈ ಮಕ್ಕಳಲ್ಲಿ ಹೃದಯವಂತಿಕೆ ತುಂಬಾ ಇದೆ, ಹೃದಯ ಯಾವಾಗ್ಲೂ ಓಪನ್ ಇರುತ್ತೆ. ಆದ್ರಿಂದ ಪ್ರೀತಿ ಕರುಣೆ ಹರಿತಾ ಇರುತ್ತೆ. ಅವ್ರ ಜೊತೆ ಯಾರು ಸಂಪರ್ಕ ಬರ್ಲಿ, ಆ ಪ್ರೀತಿನ ಕೊಡ್ತಾರೆ ಅವರು.
ಎಲ್ಲಿ ಕೊಡ್ತಾರೆ ಪ್ರೀತಿ ಜೀವನದಲ್ಲಿ? ಕೊಡಲ್ಲ. ಈ ಮಕ್ಕಳು ಕೊಡ್ತಾರೆ. ಇದು ಮುಂದೆ ಒಂದು ಒಳ್ಳೆ ಸಂದೇಶ ಆಗಲಿ ಅನ್ನೋದು ನಮ್ಮ ಗುರುಗಳ ಕನಸು. ಹಾಗೆ ಅದು ಸತ್ಯ ಆಗ್ತಾ ಇದೆ, ನಾವೇ ನೋಡ್ತಾ ಇದ್ದೀವಿ, ನಮಗೆ ಅನುಭವ ಬರ್ತಾ ಇದೆ. ಹೌದು, ಖಂಡಿತ ಮೇಡಮ್. ಯಾಕೆಂದ್ರೆ ನೀವು ಹೇಳಿದ್ದು ತುಂಬಾ ಸತ್ಯವಾದ ಮಾತು. ಯಾಕೆ ಇವತ್ತು ಎಷ್ಟೋ ಜನ ಮಕ್ಕಳಲ್ಲಿ ನೀವು ಹೇಳ್ದಂಗೆ ಪ್ರೀತಿ ಇಲ್ಲ, ಒಂದು ಸಂಪ್ರದಾಯತೆ ಇಲ್ಲ, ಒಂದು ಸ್ಪಿರಿಚುಯಾಲಿಟಿ ಇಲ್ಲ. ಎಲ್ಲೋ ಒಂದು ಕಡೆ ಹ್ಞೂ ಅನ್ನೋ ಥರ ಇದೇನು ಹೇಳ್ತಾರಲ್ಲ, ಟೆಕ್ನಾಲಜಿ ಟೈಪ್ ಸ್ವಿಚ್ ಆನ್ ಮಾಡಿದ್ರೆ ಒಂದು, ಸ್ವಿಚ್ ಆಫ್ ಮಾಡಿದ್ರೆ ಒಂದು ಅನ್ನೋ ಥರ ಎಲ್ಲ ಮಕ್ಕಳ ಜೀವನ ನಡೆದು ಹೋಗ್ತಾ ಇದೆ. ನೀವು ಹೇಳ್ದಂಗೆ ಪ್ರೀತಿಯ ಕೊರತೆ ಸಾಕಷ್ಟಿದೆ. ನಾಟ್ ಓನ್ಲಿ ಈಗ ಹೇಳ್ಬೇಕಂದ್ರೆ ಆಧುನಿಕ ಯುಗದಲ್ಲಿ ನಾಟ್ ಓನ್ಲಿ ಚಿಲ್ಡ್ರನ್ ಅಂದ್ರೆ ಮಕ್ಕಳೇ ಅಂತಲ್ಲ, ಪ್ರತಿಯೊಬ್ಬರಲ್ಲೂ ಸಹ ಅದು ಆದಷ್ಟು ಕಡಿಮೆ ಆಗೋಗ್ತಾ ಇದೆ. ಪ್ರೀತಿ, ಆತ್ಮೀಯತೆ ಅನ್ನೋದು ಬಹುಶಃ ಇನ್ನ ಮುಂದೆ ತುಂಬಾ ಕೊರತೆ ಆಗ್ಬೋದು. ಕರೆಕ್ಟ್. ನಂತರ ಮೇಡಮ್ ನೀವು ಇದರಲ್ಲೇ ಇನ್ನೊಂಚೂರು ಹೇಳ್ಬೇಕು, ನೀವು ಸ್ವಾವಲಂಬಿಗಳನ್ನ ಮಾಡಕ್ಕೆ ಏನ್ ಮಾಡ್ತೀರಾ ಅಂತ 2 ವಿಧಾನ ತಗೊಳ್ತೀವಿ. ಒಂದು ಸಣ್ಣ ಸಣ್ಣ ಕೆಲಸಗಳು, ಅಂದ್ರೆ ತಿನ್ನೋದು, ಸ್ನಾನ ಮಾಡೋದು, ಬಟ್ಟೆ ಹಾಕೊಳ್ಳೋದು, ಇದೆಲ್ಲ ತುಂಬಾ ಕಷ್ಟ, ಮಕ್ಕಳಿಗೆ ಗೊತ್ತಿರೋದಿಲ್ಲ. ತಂದೆ ತಾಯಿಗಳೇ ಮಾಡ್ತಾ ಇರ್ತಾರೆ, ಟೀಚರ್ಸೇ ಮಾಡ್ಬೇಕಾಗತ್ತೆ. ಆದ್ರಿಂದ ನಾವ್ ಅನ್ಕೊಳ್ಳೋದು ಅವ್ರಿಗೆ ಕಲ್ಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಅವ್ರ ಕೈಲಿ ಆಗುತ್ತೆ. ಸ್ವಲ್ಪ ನಿಧಾನ, ಆಗ ಟೀಚರ್ಸ್ ಆಗ್ಲಿ ತಂದೆ ತಾಯಿ ತಾಳ್ಮೆಯಿಂದ ಮಾಡ್ಬೇಕು ಈ ಕೆಲಸನ, ಆಗತ್ತೆ, ನಿಧಾನಕ್ಕಾಗತ್ತೆ. ಹಾಗೆ ಅವ್ರಿಗೆ ಈ ಕೆಲಸಗಳನ್ನ ಕಲ್ಸ್ಬಿಟ್ಮೇಲೆ ಪೇರೆಂಟ್ಸ್ ಕೇಳ್ತಾರೆ, ಏನೋ ಮೇಡಮ್ ನಾವು ಇಷ್ಟು ಸಾಕು ಅನ್ಕೊಂಡಿದ್ವಿ, ಇವಾಗ ಅನ್ಸತ್ತೆ ಅವ್ರಿಗೂ ಒಂದು ಕೆಲಸ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ, ಅವ್ರು ಸ್ವಲ್ಪ ದುಡ್ಡು ಸಂಪಾದಿಸಿದ್ರೆ ಎಷ್ಟು ವಾಸಿ ಅಲ್ವಾ ಅಂತಾರೆ. ಅದಕ್ಕೆ ನಾವು ಒಂದು ಕೈ ಕೆಲಸನೂ ಕಲಿಸ್ತೀವಿ. ಈ ಕೈ ಕೆಲಸದಲ್ಲಿ 3-4 ವಿಧಾನ ನಾವು ತಗೊಂಡಿದ್ದೀವಿ ಈಗ. ಒಂದು ಟೈಲರಿಂಗು, ಹೊಲಿತಾರೆ, ಬಟ್ಟೆ ಹೊಲಿಯೋದು. ಮತ್ತೆ ಇನ್ನೊಂದು ರೇಷ್ಮೆ ಗೂಡಲ್ಲಿ ಹೂಗಳನ್ನ ಮಾಡಿ ಹಾರಗಳನ್ನ ಮಾಡೋದು. ಇನ್ನೊಂದು ಗ್ರೀಟಿಂಗ್ ಕಾರ್ಡ್ಸ್ ಮಾಡೋದು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ಮಾಡ್ತಾರೆ. ಮತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಗೊತ್ತಾ, ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ನಮ್ಮ ತಾಯಿ ಬೆಡ್ ರಿಡನ್ 93 ವರ್ಷದವ್ರು ಇದ್ದಾಗ ನಮ್ಮ ಶಾಲೆಯ ಹುಡುಗಿ ನಾನು ಮನೇಲಿ ಬಿಟ್ಬಿಟ್ಟು ಬಂದರೆ ನಮ್ಮ ತಾಯಿನ ಅಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ಲು. ಸೊ ಇಂತಹ ಒಂದು ಕೆಲಸನ ಅವ್ರ ಕೈ ಕೊಡಬಹುದು, ಪ್ರೀತಿಯಿಂದ ಮಾಡ್ತಾರೆ. ಇವೆಲ್ಲ ಮುಂದೆ ಅವರಿಗೆ ಒಂದು ಕೆಲಸ ಸಂಪಾದಿಸೋದಕ್ಕೆ ಅನುಕೂಲ ಆಗುತ್ತೆ. ಈ ಸೋಫರ್ ಈಗ 12-13 ಮಕ್ಕಳಿಗೆ ಕೆಲಸ ಸಿಕ್ಕಿದೆ. ನಮ್ಮ ಸ್ಕೂಲಲ್ಲೇ 3-4 ಜನ ಓದಿ ಇಲ್ಲೇ ಟ್ರೈನಿಂಗ್ ತಗೊಂಡು ಇವಾಗ ಅವರೇ ಟೀಚರ್ಸ್ ಆಗಿದ್ದಾರೆ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಗೊತ್ತಾ ಅವರು. ಗ್ರೇಟ್ ಮೇಡಮ್, ಗ್ರೇಟ್. ನೋಡಿ, ಇದಕ್ಕೆಲ್ಲ ನಾವು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಇವತ್ತು ಮೇಡಮ್ ಅವ್ರಿಗೆ. ಏಕೆಂದರೆ ಅವರು ಅಷ್ಟೊಂದು ಮೋಟಿವೇಟ್ ಮಾಡಿ ಆ ಮಕ್ಕಳು ತಂದೆ ತಾಯಿ ಕೈಯಲ್ಲೇ ಆಗದೆ ಇರುವಂತಹ ಮಗುವನ್ನು ಒಬ್ಬರು ಮೇಡಮ್ ತಿದ್ದಿ ಅವ್ರನ್ನ ಒಂದು ದಾರಿಗೆ ತಂದು ಅವರು ಒಂದು ಸ್ವಾವಲಂಬಿ ಜೀವನಕ್ಕೆ ಅಷ್ಟು ರೆಡಿ ಮಾಡ್ತಾರೆ ಅಂದರೆ ಅದರಿಂದ ಎಷ್ಟು ಶ್ರಮ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಒಂದು ನಿಮಿಷ ಯೋಚನೆ ಮಾಡಬೇಕಾಗತ್ತೆ. ನಂತರ ಮೇಡಮ್ ನೀವೀಗ ಪ್ರೇರಣಾ ಕಾರ್ಯಕ್ರಮ ಅಂತ ಮಾಡ್ತೀರಲ್ವಾ, ಆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಆಯ್ತು. ಪ್ರೇರಣೆ ಅಂದ್ರೆ ಇನ್ಸ್ಪಿರೇಷನ್. ಹೌದು, ಬೇರೆಯವರ ಮನಸ್ಸನ್ನ ಪ್ರೇರೇಪಿಸೋದು ಅಂತ. ಹೌದು. ಯಾರಿಗೆ ಪ್ರೇರೇಪಿಸೋದು? ಪ್ರಪಂಚದಲ್ಲಿ ಬುದ್ಧಿವಂತ ಮಕ್ಕಳಿಗೆ ಎಲ್ಲರೂ ಅನ್ಕೊಂತಾರೆ ಅವ್ರಿಗೇನಪ್ಪ ಪ್ರೇರಣೆ. ಎಷ್ಟೋ ಜನ ನಾನು ಕೇಳಿದ್ದಾರೆ, ಮೇಡಮ್ ನಿಮ್ಮ ಸ್ಕೂಲ್ಗೆ ಏನಕ್ಕೆ ನಮ್ಮ ಮಕ್ಕಳನ್ನ ಕರ್ಕೊಂಬರ್ಬೇಕು, ಅವ್ರಿಗೇನು ಬರುತ್ತೆ ಅಂತಾನೆ ಕೇಳಿದ್ದವ್ರು ಇದ್ದಾರೆ. ಆವಾಗ ನಾನು ಇರಲಿ ಬಿಡು ಅವ್ರಿಗೆ ಗೊತ್ತಿಲ್ಲ ಅಂದ್ಕೊಂಡು ನಕ್ಬಿಡ್ತೀನಿ. ಆಮೇಲೆ ಆಯಿತು ಸರ್ ಬನ್ನಿ ನೀವೇ ಅವ್ರಿಗೆ ಹೇಳ್ಕೊಡಿ ಅಂತ ಹೇಳ್ತೀನಿ ನಾನು. ಆದರೆ ಅವ್ರು ಬಂದರೆ ಅವ್ರಿಗೆ ಗೊತ್ತಾಗುತ್ತೆ, ಹೌದಪ್ಪ ಈ ಮಕ್ಕಳಿಂದ ಕಲಿಬೇಕು ನಾವು ಅನ್ನೋದನ್ನ. ಏನು ಕಲಿಬೋದು ಅಂದರೆ ಪ್ರೀತಿ, ವಿಶ್ವಾಸ, ಮತ್ತು ಈ ರೀತಿಯ ಒಂದು ಗುಣಗಳಿದೆಯಲ್ವಾ, ಸರಳತೆ, ಒಂದು ಬಾಲ್ ಇರುತ್ತೆ ಅಂತ ಹೇಳಿ ಮುರಿದೋಗಿರೋ ಬಾಲ್ ಜೊತೆ ಸಂತೋಷವಾಗಿ ಆಡ್ತಾರೆ. ಬುದ್ಧಿವಂತರು ಮಾಡ್ತಾರಾ? ಇವತ್ತು ಐಫೋನ್ ಕೊಟ್ರೆ ನಾಳೆ ಇನ್ನೊಂದು ಐಫೋನ್ ಕೊಡ್ಸು ಅಂತ ತಂದೆ ತಾಯಿಗೆ ಬೈತಾರೆ ಅಲ್ವಾ. ಸಾಫ್ಟ್ವೇರ್ ಕಂಪನಿಯವರು ಬಂದಾಗ ಅವ್ರು ಹೇಳಿದ್ರು, ಅಯ್ಯೋ ಮೇಡಮ್ ಇವ್ರಿಗೇನು ಬರಲ್ಲ ಮೇಡಮ್, ನಾವು ಅಯ್ಯೋ ಅನ್ಸತ್ತೆ ನಾವು ದುಡ್ಡು ಕೊಡಕ್ಕೆ ಬಂದಿದ್ದೀವಿ ಅಂದರು. ಆ ದುಡ್ಡು ಆಮೇಲೆ ಕೊಡಿ, ಇವಾಗ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಇರಿ ಸರ್ ಅಂತ ಹೇಳಿದ್ರೆ ಇದ್ರು. ಸಾಯಂಕಾಲ ಕೇಳಿದ್ರೆ ಏನಾಯ್ತು ಮೇಡಮ್ ನಂಗೆ ತಲೆನೋಯ್ತಾಯ್ತು ಹೊಟ್ಟೋಯ್ತು ಅಂದರು. ಅಂದರೆ ತಲೆನೋವು ಹೊಟ್ಟೋಗಂದ್ರೆ ಒಬ್ಬ ಡಾಕ್ಟರ್ ಥರ ವರ್ಕ್ ಮಾಡ್ತಾ ಇದ್ದಾರಲ್ಲ ಇವರು. ಯಾವ ಔಷಧಿ ಕೊಡದೆ ತಲೆನೋವು ಬರೋದೇ ಯೋಚನೆಯಿಂದ. ಈ ಮಕ್ಕಳ ಜೊತೆ ಇದ್ದಿದ್ದಕ್ಕೆ ಅವ್ರಿಗೆ ತಲೆನೋವೇ ಹೊಟ್ಟೋಯ್ತಮ್ಮ. ಸೊ ಇಂತಹ ಒಂದು ಅದ್ಭುತ ಶಕ್ತಿಯ ಮಕ್ಕಳಲ್ಲಿದೆ. ಖಂಡಿತ ಖಂಡಿತ ಮೇಡಮ್, ಸೂಪರ್ ಮೇಡಮ್. ಯಾಕೆಂದ್ರೆ ನಾನು ಯಾಕೆ ನಿಮ್ಮ ಒಂದು ವರ್ಡ್ಸಲ್ಲೇ ಹೇಳಿಸಿದೆ ಅಂತಂದ್ರೆ ನೋಡಿ, ನೀವು ಹೇಳಿದಾಗ ಒಂದು ಅನುಭವಗಳ ಆಚೆಗೆ ಬರುತ್ತೆ. ಯಾಕೆಂದ್ರೆ ಈಗ ಹಣ ಅನ್ನೋದು ಎಲ್ಲರೂ ಸಂಪಾದನೆ ಮಾಡ್ತಾರೆ ಮೇಡಮ್, ಎಲ್ಲರೂ ಕೊಡ್ತಾರೆ, ಬಟ್ ಸೇವೆ ಕೊಡಕ್ಕೆ ಯಾರು ರೆಡಿ ಇರೋದಿಲ್ಲ ಆಯ್ತಾ. ಅಂತ ಒಂದು ಗ್ರೇಟ್, ಅದು ಒಂದ್ ರೀತಿ ನಿಮ್ಮ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ನಂಗೆ ಡಿಕ್ಷನರಿ ಎಲ್ಲ ವರ್ಡ್ಸ್ ಸಾಕಾಗಲ್ಲ. ಯಾಕಂದ್ರೆ ನೋಡಿ, ನೀವು ಈ ತರ ನಿಮ್ಮ ಸ್ಥಿತಿ ಇಟ್ಕೊಂಡು ನೀವು ಇನ್ನೊಬ್ಬ ಒಂದು ಇಷ್ಟೊಂದು ಜನರನ್ನ ಮಕ್ಕಳನ್ನ ನೀವು ರೆಡಿ ಮಾಡ್ತಾ ಇದ್ದೀರಾ ಅಂದ್ರೆ
ನಿಜವಾಗ್ಲೂ ನಿಮ್ಮಂಥವರು ಬೇಕು ಮೇಡಮ್ ಪ್ರಪಂಚದಲ್ಲಿ. ಇನ್ನ ಭೂಮಿ ಇದೆ, ಜೀವರಾಶಿಗಳಿದೆ ಅಂತಂದ್ರೆ ಬಹುಶಃ ನಿಮ್ಮಂಥವ್ರಿಂದಾನೆ ಅಂತ ಹೇಳ್ಬೋದು. ನಮ್ಗೆ ಇವಾಗ ಏನ್ ನಾವ್ ಇಷ್ಟು ದಿನ ತುಂಬಾ ಜನ ಮಹಿಳಾ ಸಾಧಕರನ್ನ ಪರಿಚಯ ಮಾಡ್ಕೊಟ್ವಿ, ಬಟ್ ಎಲ್ಲರೂ ಕೆಲಸ ಮಾಡಿರೋರೆ ಮೇಡಮ್. ಎಲ್ಲರೂ ಒಂದೊಂದು ರೀತಿ ನಮ್ಮ ಮಹಿಳೆಯರು ಕೆಲಸ ಮಾಡಿದ್ದಾರೆ. ಯಾಕೆಂದ್ರೆ ಯಾವಾಗ್ಲೂ ಹೇಳ್ತಿರ್ತಾರೆ ಮಹಿಳೆಯ ಒಂದು ಸಾಧನೆ, ಮಹಿಳೆಗೆ ಇವಾಗ ದೇವತೆ ಅಂತ ಹೇಳ್ಬಿಟ್ಟು ಮಹಿಳೆಗೆ ಮಾತ್ರ ಕರೆಯಕ್ ಸಾಧ್ಯ. ಬಹುಶಃ ಆ ದೇವತೆ ಅನ್ನೋ ಪದಕ್ಕೆ ನೀವೇ ಸಾಕ್ಷಿ ಅಂತ ಅನ್ಸುತ್ತೆ ನನಗೆ. ಪ್ರತಿಯೊಬ್ಬರಲ್ಲೂ ದೇವತೆ ಇರ್ತಾರೆ. ಹೌದು ಮೇಡಮ್. ಆದ್ರೆ ನೀವು ಇಷ್ಟು ಮಾಡ್ತಾ ಇದ್ರಲ್ಲ, ಯಾಕಂದ್ರೆ ಈಗ ಎಲ್ಲರೂ ನಾನು ನಂದು ಅನ್ನೋದೇ ಜಾಸ್ತಿ. ಆದ್ರೆ ನೀವು ಸೇವೆ ಕೊಡ್ತಾ ಇದ್ರಲ್ಲ, ಆ ಸೇವೆಗೆ ಎಷ್ಟು ಹೇಳಿದ್ರು ಕಮ್ಮಿ, ಏನ್ ಕೊಟ್ರು ಕಮ್ಮಿ. ಅದಕ್ಕೆ ನಾವೇನು ತೂಗ್ಸೋದಿಕ್ಕೆ ಆಗೋದಿಲ್ಲ. ಮತ್ ನಂತರ ನನ್ನ ಒಂದು ಡೌಟ್ ಏನು ಅಂತಂದ್ರೆ, ನೀವಿಷ್ಟು ಆಕ್ಟಿವ್ ಆಗಿದ್ದೀರಲ್ಲ, ಇದಕ್ಕೇನ್ ಕಾರಣ ಅಂತೀರಾ? ನನ್ನ ಸ್ವಭಾವನೇ ಹಾಗೆ. ಚಿಕ್ಕಂದಿಂದ ನನ್ನ ಸ್ವಭಾವ ಹಿಂಗೆ ಇದೆ. ಮೊದಲಿಂದನೂ ಚಿಕ್ಕಂದಿಂದಲೂ ಸ್ಟೂಡೆಂಟ್ ಡೇಸಲ್ಲಿ, ಕಾಲೇಜ್ ಡೇಸಲ್ಲಿ ತುಂಬ ಆಕ್ಟಿವ್ ಆಗಿದ್ದೆ. ಕಣ್ಣು ಹೋದಾಗ ಒಂದು ಸ್ವಲ್ಪ ದಿವಸ ಸ್ವಲ್ಪ ಡಲ್ ಆಗ್ಬಿಟ್ಟೆ. ಆಮೇಲೆ ಕೂತ್ಕೊಂಡು ಅಯ್ಯೋ ಹಿಂಗಿರಬಾರ್ದು, ನಾನು ಏನು ಮಾಡಲಿ ಆಕ್ಟಿವ್ ಆಗಕ್ಕೆ ಮೊದಲು ಅಂತ ಹೇಳಿ ದಾರಿ ಹುಡುಕಿದಾಗ ನನಗೆ ಪವರ್ ವಿತಿನ್ ಪ್ರೋಗ್ರಾಮ್ ಸಿಕ್ತು. ಗುರುಜಿಯವರು ಸಿಕ್ಕಿದ್ರು, ಅದರಿಂದ ಮತ್ತೆ ಆಕ್ಟಿವ್ ಆಗ್ಬಿಟ್ಟೆ ಅಮ್ಮ. ಆ ಟೈಮಲ್ಲಿ ಏನೋ ಸಫರ್ ಆದ್ರ? ಹೌದು, ಸ್ವಲ್ಪ ಬೇಜಾರಾಯ್ತು. ನೀವೇ ನೋಡ್ಕೊಳ್ಳಿ, ಕಣ್ಮುಚ್ಕೊಂಡ್ಬಿಟ್ಟು ಕರೆಂಟ್ ಹೋದಾಗ ಪರಿಸ್ಥಿತಿ ಹೆಂಗಿರುತ್ತೆ ಗೊತ್ತಾ? ಹುಡುಕ್ತಾರೆ ಟಾರ್ಚಲ್ಲಿ, ಕ್ಯಾಂಡ್ಲಲ್ಲಿ ಅಂತ ಹುಡುಕ್ತಾರೆ. ಸಿಗ್ದೇರೆ ಎಷ್ಟು ಕೋಪ ಬರುತ್ತೆ ಗೊತ್ತಾ? ಎಲ್ಲರೂ ಬೈತಾ ಇರ್ತಾರೆ, ಜಗಳ ಆಗ್ತಾ ಇರುತ್ತೆ, BP ಜಾಸ್ತಿನೂ ಆಗ್ಬಿಡ್ಬೋದು ಇರೋರಿಗೆ, ಹಿಂಗೆಲ್ಲ ಆಗ್ಬಿಡುತ್ತೆ. ಅದರಿಂದ ಕಣ್ಣು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅಲ್ವಾ? ಆದರೆ ಕಣ್ಣು ಹೋದಾಗ ಏನು ಮಾಡೋದು, ಇರಲಿ ಬಿಡು ಇವಾಗ ಹಿಂಗಿದೆ ಅಂತ ನಮ್ಮ ಗುರುಜಿ ನನಗೆ ಹೇಳ್ಕೊಟ್ರು. ಇವಾಗ ಹಿಂಗಿದೆ ಪರಿಸ್ಥಿತಿ, ಮುಂದೆ ಏನು ಮಾಡಬೇಕು ಅಂತ ನೋಡೋಣ ಅಂತ ಹೇಳಿದಾಗ, ಇರಲಿ ಇದು ಹಿಂಗಿದ್ರು ನಾನು ಮುಂದೆ ಬರ್ತೀನಿ ಅಂತ ಮನಸ್ಸು ಮಾಡಿದ್ದಕ್ಕೆ, ನನಗೆ ಆ ಮನಸ್ಸನ್ನು ಕೊಟ್ಟಿದ್ದಕ್ಕೆ ಗುರುಜಿ ತಿರ್ಗಾ ನಾನು ಧೈರ್ಯ ತಾಳ್ಬಿಟ್ಟೆ. ಮತ್ತೆ ಆಕ್ಟಿವ್ ಆಗಿಬಿಟ್ಟೆ. ಒಂದು ನಿಮಿಷನೂ ಸುಮ್ಮನೆ ಕೂತಿರೋದಿಲ್ಲ, ಏನ ಒಂದು ಮಾಡ್ತಾ ಇರ್ತೀನಿ ಕೆಲಸ. ಧೈರ್ಯ ಸಾಕಷ್ಟಿದೆ ನನ್ನ ನೇಚರಲ್ಲೇ, ಆ ಧೈರ್ಯ ಅನ್ನೋದಿದೆ. ಯಾವಾಗ್ಲೂ ಹೆದರೋದಿಲ್ಲ, ಏನೇ ಬಂದರೂ ಹೆದರೋದಿಲ್ಲ. ಸೊ ಈ ಥರ ಗುಣ ಎಲ್ಲರಲ್ಲೂ ಇರುತ್ತಮ್ಮ. ಅದು ಕವರ್ ಆಗಿರುತ್ತಷ್ಟೇ, ಅದನ್ನ ತೆಗಿಬೇಕು. ಒಬ್ಬ ಗುರು ಬಂದ್ರೆ ಅದು ಸಿಗತ್ತೆ. ನಿಮ್ಮ ಗುರುಗಳಿಗೆ ಆಕ್ಚುಲಿ ನಾವು ನನ್ನ ಕಡೆಯಿಂದ ಮತ್ತೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇಂತಹ ಒಬ್ಬ ಮಹಿಳೆಯನ್ನ ನೀವು ಇವತ್ತು ನಿಲ್ಸಿದ್ದೀರಾ ಅಂತಂದ್ರೆ ಇಟ್ಸ್ ಕ್ರೆಡಿಟ್ ಗೋಸ್ ಟು ಯು ಸರ್. ನಾವು ಹಾರ್ಟ್ಫುಲ್ಲಿ ನಿಮಗೆ ಧನ್ಯವಾದ ತಿಳಿಸ್ತೀವಿ. ಮತ್ತೆ ನೀವು ಹೇಳಿದ್ರಿ ಪ್ರತಿಯೊಬ್ಬರಲ್ಲೂ ಅದು ಧೈರ್ಯ ಅನ್ನೋದು, ಪ್ರೇರಣೆ ಅನ್ನೋದು ಇರುತ್ತೆ, ಹೊರಗಡೆ ತೆಗಿಬೇಕು ಅಂತ. ಇದು 100ಕ್ಕೆ 200ರಷ್ಟು ಕರೆಕ್ಟ್ ಮೇಡಮ್. ಯಾಕೆ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಒಂದು ಸ್ಕಿಲ್ ಇರುತ್ತೆ. ಪ್ರತಿಯೊಬ್ಬರಲ್ಲೂ ಈಗ ದೇವ್ರು ಎಲ್ಲರಿಗೂ ಒಂದೇ ಥರನೇ ಕೊಟ್ಟು ಕಳಿಸಿರ್ತಾನೆ, ಬಟ್ ಅದನ್ನ ನಾವು ಯೂಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಈಗ ಧೈರ್ಯ ಎಲ್ಲರಿಗೂ ಇರುತ್ತೆ, ಆಚೆಗೆ ತರೋದಿಲ್ಲ. ಮಾತಾಡೋದು ಎಲ್ಲರಿಗೂ ಗೊತ್ತಿರುತ್ತೆ, ಮಾತಾಡೋಕ್ಕೆ ಆಚೆಗೆ ಬರಲ್ಲ. ಯಾಕೆಂದ್ರೆ ಈಗ ನೋಡಿ, ಈಗ ಒಂದಷ್ಟು ಅವಕಾಶಗಳು ಮನುಷ್ಯನ ಹುಡ್ಕೊಂಡ್ ಬರಲ್ಲ, ನಾವೇ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಹಂಗಾಗಿ ನೀವು ಹೇಳಿದ್ದು ಸತ್ಯ, ಎಲ್ಲರಲ್ಲೂ ಅದಿರುತ್ತೆ, ಬಟ್ ಹೊರಗಡೆ ಅದನ್ನ ತರೋದಿಕ್ಕೆಲ್ಲ ಒಂದು ಕಡೆ ಅವ್ರಿಗೆ ಅವರೇ ಕಡಿವಾಣ ಹಾಕೊಂಡಿರ್ತಾರೆ ಅಂತ ಹೇಳ್ಬೋದು. ಹೌದು, ನಿಜ. ಅದಕ್ಕೆ ಗೊತ್ತಿರೋದಿಲ್ಲ. ಹೌದು, ನಾನು ಕಡಿವಾಣ ಹಾಕೊಂಡಿದ್ದೀನಿ ಅಂತ ಇದೇ ಸತ್ಯ ಅನ್ಕೊಂಡ್ಬಿಟ್ಟಿರ್ತಾರೆ. ಹೌದು. ಆಗ ಒಬ್ರು ಗುರು ತರಹ ಬಂದು ಹೇಳಿದಾಗ, ಹೌದಪ್ಪ ಇಲ್ಲಿ ನಂಬೋಣ, ಅದನ್ನ ದಾರಿ ಹುಡುಕೋಣ ಅಂತ ನಂಬಿಕೆ ಹಾಕ್ಬೇಕಮ್ಮ. ನಂಬಿಕೆಯಿಂದ ಖಂಡಿತ ಆಗುತ್ತೆ. ಅವ್ರು ತೋರಿಸ್ತಾರೆ ದಾರಿ, ನಾವು ಹೋಗ್ಬೇಕಾಗತ್ತೆ. ದೇವರೇ ಮಾಡ್ಲಿ, ಗುರುವೇ ಮಾಡ್ಲಿ ಅಂತಲ್ಲ, ನಾವು ಮಾಡ್ಬೇಕಾಗತ್ತೆ ಅಲ್ವಾ? ಅವ್ರ ದಾರಿ ತೋರಿಸಿದಾಗ ದಾರಿ ನಡಿಬೇಕಾಗತ್ತೆ. ಆವಾಗ ನಮ್ಗೆ ದಾರಿ ಸಿಗುತ್ತೆ, ನಮ್ಮ ಗುರಿನ ಸೇರ್ತೀವಿ ನಾವು. ಮತ್ತೆ ಮೇಡಮ್, ಈಗ ದೈವಿಕ ಮಕ್ಕಳು ಅಂತ ನಾವೇನ್ ಕರಿತೀವಿ, ವಿಶೇಷ ಮಕ್ಕಳು, ಅವರ ಜೊತೆಗಿನ ನಿಮ್ಮ ಅನುಭವಗಳು ಹೇಗಿದೆ? ಖಂಡಿತ ಹೇಳ್ತೀನಿ. ನನಗೆ ಅವರ ಅನುಭವಗಳು ತುಂಬಾ ಗಾಢವಾಗಿದೆ. ನಾನು ಸ್ವಲ್ಪ ವೈಜ್ಞಾನಿಕ ಮನೋಭಾವ ಇರೋರು, ಯಾಕಂದ್ರೆ ಮೊದಲು ವಿಜ್ಞಾನಿ ಆಗಿದ್ದಲ್ವಾ, ಅದಕ್ಕೆ ಸ್ವಲ್ಪ ವೈಜ್ಞಾನಿಕ ಮನೋಭಾವ ಇರೋರು ಏನ್ ಮಾಡ್ತಾರೆ, ಸುತ್ತಮುತ್ತಲು ಗಮನಿಸ್ತಾ ಇರ್ತಾರೆ. ಮೊದಲು ಕಣ್ಣಿದ್ದಾಗ ಸೂಕ್ಷ್ಮವಾಗಿ ಗಮನಿಸಕ್ಕೆ ಆಗ್ತಿತ್ತು. ಕಣ್ಣು ಕಳ್ಕೊಂಡ್ಮೇಲೆ ಕಣ್ಣಿಲ್ಲಲ್ಲ, ಬರೀ ಕಿವಿಯಿಂದ, ಮೂಗಿಂದ, ಚರ್ಮದಿಂದ, ಇದ್ರ ಮೂಲಕ ನಾನು ಗಮನಿಸ್ತಾ ಇರ್ತೀನಿ. ಯಾರಾದ್ರೂ ಏನ ಮಾತಾಡಿದ್ರೆ ನನ್ ಕ್ಲೀನಾಗಿ ಅರ್ಥ ಆಗುತ್ತೆ, ಯಾಕಂದ್ರೆ ಕೇಳಿಸ್ಕೊಳ್ತೀನಿ ಚೆನ್ನಾಗಿ. ಕೇಳಿಸ್ಕೊಳ್ಳೋದ್ರಿಂದ ನಾನು ಆ ಮಕ್ಕಳಿಗೆ ಕೆಲವು ಮಾತಾಡೋಕ್ಕೂ ಬರೋದಿಲ್ಲಮ್ಮ, ಮಾತಾಡಕ್ ಬರ್ದಿರೋ ಮಕ್ಕಳು ಇದ್ದಾರೆ. ಸೊ ಅವ್ರು ನನ್ನ ಹತ್ರ ಹೇಗಪ್ಪ ನಡ್ಕೊಳ್ಳೋದು? ನಾನು ಗುರುಜಿಯವ್ರನ್ನ ಕೇಳಿದೆ, ಗುರುಜಿ ನನಗೆ ಕಣ್ಣೇ ಕಾಣಿಸಲ್ಲ, ಇಂತಹ ಮಕ್ಕಳ ಜೊತೆ ಹೆಂಗೆ ಸ್ಪಂದನೆ ಮಾಡಲಿ? ಬುದ್ಧಿವಂತ ಮಕ್ಕಳು ಮಾತಾಡ್ತಾರೆ, ನಂಗೆ ಕೇಳಿಸುತ್ತೆ, ನಾನು ಅವ್ರ ಪಾಠ ಮಾಡಿಬಿಡ್ತಾ ಇದ್ದೆ, ಇಂಗ್ಲೀಷ್ ಕ್ಲಾಸ್ ಎಲ್ಲ ಮಾಡ್ತಿದ್ದೆ, ಚೆನ್ನಾಗಿ ಅರ್ಥ ಆಗ್ತಿತ್ತು. ಅರೆ ಇವ್ರಿಗೆ ಹೇಗೆ ಮಾಡಲಿ? ಏನು ಬೇಡಮ್ಮ, ನೀನು ಅವ್ರ ಜೊತೆ ಪ್ರೀತಿಯಿಂದ ಇರಿ, ಅವ್ರ ಜೊತೆ ಆಟ ಆಡಿ, ಕೂತ್ಕೊಂಡು ಊಟ ಮಾಡಿ, ಜೊತೆಗೆ
ನೀವು ಕಂಡಿಡಿತೀರಾ ಆ ಮಕ್ಕಳು ಏನು, ಪ್ರಪಂಚ ಏನು, ಹೌದು. ನೀವು ಯಾರು ಎಲ್ಲ ಕಂಡಿಡಿತೀರಾ ಅಂತ ನಂಗೆ ಹೇಳಿದ್ರಮ್ಮ. ಅದು ನಿಜ ಅನ್ನಿಸ್ತು. ಜೀವನ ಅಂದ್ರೇನು ನಂಗೆ ಅರ್ಥ ಆಯ್ತು, ಮನಸ್ಸು ಅಂದ್ರೇನು ಅಂತಲೂ ನನಗೆ ಆ ಮಕ್ಕಳಿಂದನೇ ಅನುಭವಕ್ಕೆ ಬಂದಿದ್ದು. ಯಾಕಂದರೆ ಅವ್ರಿಗೆ ಮನಸ್ಸು ತುಂಬ ಕಡಿಮೆ ಇರುತ್ತೆ. ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನಸ್ಸು ಅಂದರೆ, ಈಗ ನಮ್ಮ ಪ್ರಪಂಚದಲ್ಲಿ ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅಂತೆಲ್ಲ ಮಾಡ್ಕೊಂಡಿದ್ದೀವಿ. ಅದು ಎಲ್ಲಿಂದ ಬಂದಿದ್ದು? ಮನಸ್ಸಿಂದ ಬಂದಿರೋದಲ್ವಾ. ಆದರೆ ನಮ್ಮ ಮಕ್ಕಳಲ್ಲಿ ಇದ್ರ ಬಗ್ಗೆ ಯಾವುದು ಗೊತ್ತೇ ಇಲ್ಲ. ಒಬ್ಬ ಮುಸ್ಲಿಂ ಹುಡುಗ ಈಶ್ವರನ ಮೇಲೆ ಭಜನೆ ಮಾಡ್ತಾನೆ, ಒಬ್ಬ ಹಿಂದೂ ಹುಡುಗ ಅಲ್ಲಾ ಮೇಲೆ ಭಜನೆ ಮಾಡ್ತಾನೆ. ಅವ್ರಿಗೆ ನಿಮ್ಮ ಧರ್ಮ ಯಾವ್ದು ಅಂದ್ರೆ, ಧರ್ಮ ಅಂದ್ರೆ ಏನು ಅಂತ ಕೇಳ್ತಾರೆ. ಅವ್ರಿಗೆ ಗೊತ್ತೇ ಇಲ್ಲ. ಒಂದು ಜಗಳ, ನೀವು ಪ್ರಪಂಚದಲ್ಲಿ ಯುದ್ಧ ಆಗ್ತಿರೋದೇನೆ ಕೇಳಿ, ಧರ್ಮದಕ್ಕೋಸ್ಕರನೇ ಅಲ್ವಾ ಯುದ್ಧ ನಡೀತಿರೋದು. ಅವರೆಲ್ಲ ದಡ್ರ, ಬುದ್ಧಿವಂತರೇ ಅವರು, ಎಲ್ಲ ಡಾಕ್ಟರ್ಸು, IAS ಆಫೀಸರ್ಸ್ ಅವರೆಲ್ಲ. ಅವರಿಗೆ ಈ ಸಣ್ಣ ವಿಷಯ ಗೊತ್ತಿಲ್ವೇ? ನಾನು ಅದಕ್ಕೇನು ಹೇಳ್ತೀನಿ, ಅವರೆಲ್ಲ ಬಂದು ಈ ಮಕ್ಕಳ ಜೊತೆ ಸೇರ್ಕೊಂಡು ಕಾನ್ಫರೆನ್ಸ್ ಅಲ್ಲಿ ಖಂಡಿತ ಹೌದು, ಅವಾಗ ಬಂದು ನಿಮ್ಮ ಸಮಸ್ಯೆ ಕಲ್ತ್ಕೊಳ್ಳಿ, ಧರ್ಮ ಅಂದ್ರೆ ಏನು, ಒಟ್ಟುಗೂಡಿಸೋ ಒಂದು ಶಕ್ತಿ ಅಂತ ತಿಳ್ಕೊಳ್ಳಿ ಅಂತ ಅನ್ಸುತ್ತೆಮ್ಮ ನನಗೆ. ಹೌದು, ಖಂಡಿತ ಮೇಡಮ್. ಯಾಕೆಂದ್ರೆ ಆತರ ನಿಮ್ಮ ಅವಾಗವಾಗ ನಿಮ್ಮ ಒಂದು ಸಂಸ್ಥೆಗೆ ಭೇಟಿ ಕೊಟ್ರೆ ಬಹುಶಃ ಎಲ್ಲೋ ಒಂದ್ ಕಡೆ ಪ್ರತಿಯೊಬ್ಬರಲ್ಲೂ ನೀವ್ ಹೇಳಿದ್ರೆ ತಲೆನೇ ಒಂದೇ ಹೋಗೋದಲ್ಲ, ಅವ್ರು ಸಾಕಷ್ಟು ಬದಲಾವಣೆ ಕೂಡ ಆಗ್ತಾರೆ. ಜೀವನದಲ್ಲಿ ರಿಯಾಲಿಟಿ ಏನು, ಸತ್ಯ ಏನು ಅನ್ನೋದು ಬಹುಶಃ ತುಂಬಾ ಕ್ಲಾರಿಟಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅವರು. ಅವರಲ್ಲಿ ವಿಶೇಷ ಜ್ಞಾನ ಇರುತ್ತಮ್ಮ. ಹೌದು. ನಾನು ಒಂದೇ ಉದಾಹರಣೆ ಕೊಡ್ತೀನಿ. ಒಂದ್ಸಲಿ ತುಂಬಾ ಇದಿತ್ತು ಧೂಳು, ನನಗೆ ಏನಪ್ಪ ಮಾಡ್ಲಿ, ನನ್ ಪರ್ಕೆಯಲ್ಲಿದೆ ಕಾಣಿಸ್ತಲ್ಲ, ಗುಡ್ಸಕ್ ನಾನೇ ಗುಡ್ಸೋಣ ಅಂತ ಹೋದ್ರೆ, ರಜಾದಲ್ಲಿ ಇರಲ್ವಲ್ಲ ಎಲ್ರು. ಆವಾಗ ಒಂದು ಹುಡುಗ ಏನ್ ಮಾಡ್ದ ಗೊತ್ತಾ, ಬಂದ್ಬಿಟ್ಟು ನಕ್ಬಿಟ್ಟು ದೂರದಲ್ಲಿರೋ ಪರ್ಕೆ ತಂದು ನನ್ ಕೈ ಕೊಟ್ಟ. ಅವ್ರಿಗೆ ಮಾತು ಬರಲ್ಲ, ಪರ್ಕೆ ಕೊಟ್ಟ. ಓ ಥ್ಯಾಂಕ್ ಯು ಅಪ್ಪ. ನಾನು ಗುಡ್ಸಕ್ ಹೋದ್ರೆ ಹಿಂಗ್ ಕೈ ಇಟ್ಕೊಂಡ್ಬಿಟ್ಟು, ಬೇಡ ಬೇಡ ನೀನ್ ಕೊಡು, ನಾನು ಪರ್ಕೆನ ಗುಡಿಸ್ತೀನಿ ಅಂತ ಅವನೇ ಗುಡಿಸ್ಬಿಟ್ಟು ಇಟ್ಬಿಟ್ಟು ನೀಟಾಗಿ ನಗ್ತಾ ಇದ್ದಾನೆ. ಅವ್ರಿಗೆ ಹೆಂಗ್ ಗೊತ್ತಾಯ್ತು, ನನ್ನ ಮನಸ್ಸಿನಲ್ಲಿ ಇರೋದು ಗೊತ್ತಾಗ್ತಿದೆ ಅವರಿಗೆ. ನೋಡಿ ಎಷ್ಟು ಸೂಕ್ಷ್ಮತೆ ಇದೆ ಮಕ್ಕಳಲ್ಲಿ ಅಲ್ವಾ. ಸೊ ಇಂತಹ ಅನುಭವಗಳು ತುಂಬಾ ಆಗಿದೆ. ಆಮೇಲೆ ಅವರಲ್ಲಿ ಹೆಂಗಿರ್ತಾರೆ ಅಂದ್ರೆ, ಬೇರೆಯವ್ರನ್ನ ತುಂಬಾ ಪ್ರೀತಿಯಿಂದ ನೋಡ್ತಾರೆ ಅವರು. ಇವರು ಸಾಹುಕಾರರು, ಬಡವರು, ಇವರು IAS ಆಫೀಸರು, ಇವ್ರ ಕಾರ್ ಡ್ರೈವರು, ಏನು ನೋಡಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ನೋಡ್ತಾರೆ. ಅದ್ ಕಾಣಿಸತ್ತ ಪ್ರಪಂಚದಲ್ಲಿ? ಮುಖ ನೋಡಿ ಮಣೆ ಹಾಕೊಂತಾರಲ್ವಾ, ಅಲ್ವಾ? ಆತರ ಇವರಲ್ಲಿಲ್ಲ. ಯಾರು ಮಾಡೋದ ಕೆಲ್ಸನ ದೇವ್ರು. ದೇವ್ರಿಗೆ ಯಾರು ಹೋದ್ರು ದೇವಸ್ಥಾನಕ್ಕೆ ನಿನ್ ಕಳಿಸ್ತೆ ಹೋಗುವಂತಾರ, ಎಂತವ್ರು ಬಂದ್ರು ಅವ್ರಿಗೆ ವರ ಕೊಡ್ತಾರೆ ಅಲ್ವಾ. ಹಾಗೆ ಈ ಮಕ್ಕಳಲ್ಲಿ ಪ್ರತಿಫಲ ಇಲ್ಲ. ನಾವೇನ ಇವಾಗ ಪ್ರಪಂಚದಲ್ಲಿ ಏನ್ ಮಾಡ್ಬೇಕಾದ್ರು ಏನ್ ಸಿಗತ್ತಪ್ಪ ನನಗೆ ಅಂತ ನೋಡ್ತಾ ಇರ್ತಾರೆ. ಈ ಮಕ್ಕಳು ಏನು ನೋಡೋದಿಲ್ಲ, ಅವ್ರು ಪ್ರೀತಿನ ಕೊಡ್ತಾರಷ್ಟೇ. ನಾವೇನ್ ಬೇಕಾದ್ರೂ ಅವ್ರನ್ನ ಬೈದ್ರು ಅವ್ರು ಏನ್ ಬೇಜಾರು ಪಟ್ಕೊಳೋದಿಲ್ಲ, ನಗ್ತಾ ಇರ್ತಾರೆ. ಸೊ ಹೀಗೆ ಆ ಮಕ್ಕಳಲ್ಲಿ ವಿಶೇಷವಾದ ಗುಣಗಳನ್ನ ನಾನು ಕಂಡಿಡಿದೀನಿ, ನಮ್ಮ ಅನುಭವದಲ್ಲಿ ಪಡೆದಿದ್ದೀನಿ. ಸೂಪರ್ ಮೇಡಮ್. ಮತ್ತೆ ಈ ವಿಶೇಷ ಚೇತನ ಮಕ್ಕಳಿಗೆ ನೀವು ಯಾವ ರೀತಿ ಜ್ಞಾನವನ್ನ ಕೊಡ್ತೀರಾ? ಓಕೆ, ಅದು ಒಳ್ಳೆ ಪ್ರಶ್ನೆನಮ್ಮ. ಈಗ ನಾನು ಹೇಳ್ದೆ, ಈ ಮಕ್ಕಳಲ್ಲಿ ಹೃದಯವಂತಿಕೆ ಜಾಸ್ತಿ ಇದೆ. ಹೌದು. ನೀವು ಸೋಕಾಲ್ಡ್ ನಾರ್ಮಲ್ ಅಂತೀರಲ್ಲ, ಬೇರೆ ಸ್ಕೂಲಲ್ಲಿ ಓದ್ತಾರಲ್ಲ, ಅವರಿಗೆ ಬುದ್ಧಿವಂತಿಕೆ ಜಾಸ್ತಿ ಇದೆ. ಆ ಮಕ್ಕಳಲ್ಲೂ ಇದೆ ಹೃದಯವಂತಿಕೆ. ಆದ್ರೆ ಸಮಾಜ ಹೃದಯವಂತಿಕೆನ ಮುಚ್ಚಿಬಿಡ್ತಾ ಇದೆ. ಈ ಬುದ್ಧಿವಂತಿಕೆಯನ್ನು ಹಾಕಿ ಮ್ಯಾಥ್ಸ್ ಸೈನ್ಸ್ IIT, ಮೆಡಿಕಲ್, ನೀಟ್ ಎಲ್ಲ ಹಾಕಿ 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 ಆ ಹೃದಯ ಮುಚ್ಚೋಗ್ಬಿಟ್ಟಿದೆ. ಅದಕ್ಕೆ ಆ ಮಕ್ಕಳಲ್ಲಿ ಸ್ವಾರ್ಥ, ಯಾರ್ ತಂದೆ ತಾಯಿ ನೋಡಿದ್ರು ಪ್ರೀತಿನೇ ಕಾಣಿಸಲ್ಲ ಅವ್ರಿಗೆ. ಅವ್ರು ಬರೀ ಎಕ್ಸಾಮ್ ಅಲ್ಲೇ ಇರ್ತಾರೆ ಅಲ್ವಾ, ಹಾಗಾಗ್ಬಿಟ್ಟಿದೆ. ಸೊ ನಾವು ಅವರಿಗೆ ಹೃದಯವಂತಿಕೆನ ಕಲಿಸ್ಬೇಕು. ಕಲಿಸೋದೇನಿಲ್ಲ, ಹೃದಯವಂತಿಕೆ ಇದ್ದೇ ಇದೆ. ಆ ಬುದ್ಧಿವಂತಿಕೆನ ಸ್ವಲ್ಪ ಅಂದ್ರೆ ಅವ್ರನ್ನೇ ದಡ್ಡ್ರು ಮಾಡ್ಬೇಕು ಅಂತೇನಿಲ್ಲಮ್ಮ. ನಾವ್ ಹಂಗ ಅನ್ಕೊಂಡ್ಬಿಡ್ಬಾರ್ದು, ಅವ್ರನ್ನೆಲ್ಲ ಬುದ್ಧಿಮಾನ್ಯ ಮಕ್ಕಳು ಮಾಡ್ಬೇಕು ಅಂತ ಅನ್ನೋದು ಸುಳ್ಳು. ಅಂದ್ರೆ ಆಗಲ್ಲ ಅದು. ಅವ್ರ ಹಂಗೆ ಬುದ್ಧಿ ಇರ್ಲಿ, ಅದ್ರ ಜೊತೆಗೆ ಹೃದಯನ ಓಪನ್ ಮಾಡುವಂತ ಟೆಕ್ನಿಕ್ಸ್ ಇದೆಮ್ಮ. ಅದನ್ನ ಕಲ್ಸಿದ್ರೆ ಅವರು ಬ್ಯಾಲೆನ್ಸ್ಡ್ ನಾನು ಮಾಡಿದ್ದೀನಿ ಆ ಕೆಲಸನ. ನಾನು ಕಿಶೋರ್ ವಿದ್ಯಾಭವನದಲ್ಲಿ ಇದ್ದಾಗ ಆ ಮಕ್ಕಳಲ್ಲಿ ಹೃದಯವಂತಿಕೆ ಕಂಡಿದ್ದೆ. ಯಾಕಂದ್ರೆ ನಾನು ಚಿಕ್ಕ ಮಕ್ಕಳು ತಗೊಳ್ತಾ ಇದ್ದೆ, ಫಸ್ಟ್ ಸ್ಟ್ಯಾಂಡರ್ಡಿಂದ PUC ವರೆಗೆ ತಗೋತಾ ಇದ್ದೆ ಕ್ಲಾಸಸ್. ಆ ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ, ತುಂಬ ಪ್ರೀತಿಯಿಂದ ನಡ್ಕೋತಿರ್ತಾರೆ. ಬರೀ ಕಾಲೇಜ್ಗೆ ಹೋದಾಗ ಶುರು ಆಗ್ಬಿಡುತ್ತೆ ಅವ್ರಿಗೆಲ್ಲ ಪ್ರಾಬ್ಲಮ್ಸು. ಸೊ ಆ ಮಕ್ಕಳಲ್ಲಿ ನಾನು ಕಲಿಸಿದ್ದಕ್ಕೆ ಇವತ್ತು ಅವ್ರು CEO, ಡೈರೆಕ್ಟರ್ ಏನೇನೋ ಆಗಿದ್ದಾರೆ. ಬಂದರೆ ಏನು ಹೇಳ್ತಾರೆ ಗೊತ್ತಾ, ಮಿಸ್ ನಿಮ್ಮ ಇದು ಸ್ಕೂಲಲ್ಲಿ ಗುಡಿಸ್ಕೊಡ್ಲಾ, ಸಂಪ್ ಕ್ಲೀನ್ ಮಾಡ್ಕೊಡ್ಲಾ ಅಂತಾರೆ. ಯಾರಂತ ಏನಪ್ಪ CEO ಆಗಿ ಹಿಂಗೆಲ್ಲ ಮಾತಾಡ್ತೀಯ, ಅದು CEO ಆಫೀಸ್ಗೆ ಮಿಸ್, ನಿಮಗೆ ನಾನು ಸ್ಟೂಡೆಂಟ್ ಅಂತಾರೆ. ಹೌದು, ಹಂಗೆ ನಿಮ್ಗೆ ಮಗು ನಾನು ಅಂತಾರೆ ಇವಾಗಲೂ. ಆ ರೀತಿ ಬೆಳೆಸ್ಕೊಂಡಿದ್ದು ಯಾಕೆ ಹೇಳಿ, ನಾವು ಆ ಹೃದಯನ ಹಂಗೆ ಇಟ್ಟಿದ್ದಕ್ಕೆ ಚಿಕ್ಕನ್ನಲ್ಲಿ. ಮುಚ್ಚಿಬಿಟ್ರೆ ಏನಾಗುತ್ತೆ, ಈ ಕಾಲದಲ್ಲಿ ಮುಚ್ಚಿಬಿಡ್ತಾರೆ ತಂದೆ ತಾಯಿ, ಸಮಾಜ. ನೀನು ಆ ಹುಡುಗನ ಜೊತೆ ಸೇರ್ಬೇಡ್ವೋ, ಅವನ್ ಸಾವುಕಾರ ಅಲ್ಲ, ಬಡವ, ಅವನ್ ದಡ್ಡ,
ಹಿಂಗೆ ಮಾತಾಡ್ತಾರೆ. ಹಂಗೆ ಮಾತಾಡದೆ ಎಲ್ಲರೂ ಒಂದೇನಪ್ಪ, ನಿನ್ನೆಲ್ಲರ ಜೊತೆ ಸ್ನೇಹಿತ ಅಂತ ಇದ್ರೆ. ಹಾಗೆ ನಮ್ಮ ಮಕ್ಕಳಲ್ಲಿ ಹೃದಯವಂತಿಕೆ ಚೆನ್ನಾಗಿದೆ, ಬುದ್ಧಿವಂತಿಕೆ ಸ್ವಲ್ಪ ಕಡಿಮೆ ಇದೆ, ವಿಶೇಷ ಜ್ಞಾನ ಇದೆ ಅಫ್ಕೋರ್ಸ್. ಬಟ್ ಈ ಮ್ಯಾಥ್ಸು ಸೈನ್ಸು ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅವ್ರಿಗೆ. ಅದಕ್ಕೆ ನಾವು ಅವ್ರಿಗೆ ಹೇಗೆ ಕಲಿಸ್ತೀವಿ ಅಂದರೆ, ಒಂದು ಅಕಾಡೆಮಿಕ್ಸ್ ಅಂತ ಇದೆ, ಅಂದರೆ ಜ್ಞಾನದ ಒಂದು ಕ್ಲಾಸ್ ಅಂತ ಇದೆ, ಪ್ರತಿ ದಿವಸ ಇರುತ್ತೆ. ಅಲ್ಲಿ ಭಾಷೆ ಕಲಿಸ್ತೀವಿ, ಮಾತಾಡೋದು ಕಲಿಸ್ತೀವಿ, ಓದೋದು ಬರೆಯೋದು ಸಿಂಪಲ್ ಆಗಮ್ಮ, ತುಂಬ ಅಲ್ಲ, ಸರಳವಾಗಿ ಕಲಿಸ್ತೀವಿ. ಅವ್ರಿಗೆ ಅವ್ರ ಹೆಸರು ಬರೆಯೋದು, ಅವ್ರ ಫೋನ್ ನಂಬರ್ ಬರೆಯೋದು, ಅವ್ರ ಜೀವನಕ್ಕೆ ಅನುಕೂಲ ಆಗುವಂತಹ ಒಂದು ಜ್ಞಾನವನ್ನು ಕೊಡ್ತೀವಿ. ಹಾಗೆ ಮ್ಯಾಥಮೆಟಿಕ್ಸಲ್ಲಿ ನಾವು ಫ್ರ್ಯಾಕ್ಷನು ಡೆಸಿಮಲ್ ಅಷ್ಟೆಲ್ಲ ಕಲಿಸೋದಿಲ್ಲ, ನಾವು ಅವ್ರಿಗೆ ಎಣಿಸೋದನ್ನು ಕಲಿಸ್ತೀವಿ ಪ್ರಾಕ್ಟಿಕಲ್ ಆಗಿ. ಈ ವಸ್ತು ನೋಡಪ್ಪ, ಎಷ್ಟು ಇಡ್ಲಿ ತಿಂದೆ ನೀನು, ಇಲ್ಲಿ ನಿನಗೆ ಬುಕ್ಸ್ ಕೊಟ್ಟಿದ್ದಾರಲ್ಲ ಎಷ್ಟು ಕೊಟ್ಟಿದ್ದಾರೆ, ಆಮೇಲೆ ನಿನಗೆ ಬಿಸ್ಕೆಟ್ಸ್ ಎಷ್ಟು ಕೊಟ್ಟರು ಅವರು, ಹೀಗೆ ಆ ಥರ ಕೇಳ್ತೀವಿ. ಅಂಗಡಿಗೆ ಹೋಗಿ ತಗೊಂಬರೋಕ್ಕೆ ನೋಟ್ ಹೆಂಗೆ ಐಡೆಂಟಿಫೈ ಮಾಡೋದು ಅದನ್ನೆಲ್ಲ ಕಲಿಸ್ತೀವಿ ನಾವು. ಅಂಗಡಿಗೆ ಹೋಗಿ ಸಂದಾಗ ಹಾಲು ಎತ್ಕೊಂಡು ಬಪ್ಪ, ಎಷ್ಟು ತಗೊಂಡ್ರವರು, ಈ ರೀತಿ ಅವ್ರ ಜೀವನಕ್ಕೆ ಅನುಕೂಲ ಆಗ್ಬೇಕಮ್ಮ ಅಂತ ಗಣಿತನ ಕಲಿಸ್ತೀವಿ ನಾವು. ಜನರಲ್ ನಾಲೆಡ್ಜು ನಾವು ಕಳಿಸ್ತೀವಮ್ಮ ಅವ್ರಿಗೆ, ದೂರ ಹತ್ರ, ಭಾರ ಹಗುರ ಇಂಥದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ನಾವು ಅವ್ರಿಗೆ ಸ್ವಲ್ಪ ಜನರಲ್ ನಾಲೆಜನ್ನ ಕಳಿಸ್ತೀವಿ. ಈ ರೀತಿ ಜ್ಞಾನವನ್ನ ನಾವು ಕಲಿಸ್ತಾ ಇದ್ದೀವಿ. ಹೌದು, ನೀವು ಹೇಳಿದ್ದು ಸತ್ಯ ಮೇಡಮ್. ಯಾಕಂದ್ರೆ ಇವಾಗೆಲ್ಲ ವಿದ್ಯಾಸಂಸ್ಥೆಗಳು ವಿದ್ಯೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಪುಸ್ತಕದ ಬದನೆಕಾಯಿ ಆಗೋಗಿದೆ. ಹೌದು, ಟೆಕ್ಸ್ಟ್ ಬುಕ್ ಇದೆಯಾ, ಓದಿದ್ರ ಬರದ್ರ ಮಾರ್ಕ್ಸ್ ತಗೊಂಡ್ರ ಅಷ್ಟೇ, ಜೀವನ ಕಲಿಸ್ತಾ ಇಲ್ಲ. ಹೌದು, ಜೀವನ ಅಂದ್ರೆ ಏನು, ಏನಿದೆ ಜೀವನದಲ್ಲಿ, ಏನೆಲ್ಲ ಆಗು ಹೋಗುಗಳಿದೆ ಅದನ್ನ ಕಲಿಸ್ತಾ ಇಲ್ಲ. ಮಾರ್ಕ್ಸ್ ಅಷ್ಟೇ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಕಲಿಸ್ತಾ ಇದಾರೆ ಅಷ್ಟೇ. ಬಟ್ ನೀವು ಅದರ ಬದಲಿಗೆ ಜೀವನವನ್ನೇ ಕಲಿಸ್ತಾ ಇದ್ದೀರಾ. ಹೌದಮ್ಮ, ಜೀವನದ ಮೌಲ್ಯ ತಿಳ್ದಿರೋ ರ್ಯಾಂಕ್ ಸ್ಟೂಡೆಂಟ್, IIT ಸ್ಟೂಡೆಂಟ್ ಇರ್ಬೇಕು, ಆತ್ಮಹತ್ಯೆ ಮಾಡ್ಕೊಂಡಿರೋ ಕೇಸ್ಗಳಿದೆ. ಅವ್ರಿಗೆ ಜೀವನನೇ ಗೊತ್ತಾಗ್ಲಿಲ್ವಲ್ಲಮ್ಮ, ಜೀವನ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದ್ರಲ್ವಾ, ಇದ್ರಲ್ಲಿ ರ್ಯಾಂಕ್ ತಗೊಂಡು ಏನ್ ಪ್ರಯೋಜನ. ಆದ್ರೆ ನೋಡಿ, ಚಾಲೆಂಜ್ ಮಕ್ಳು ಯಾವತ್ತೂ ಅವ್ರ ಆತ್ಮಹತ್ಯೆಗೆ ಪ್ರಯತ್ನ ಪಡೋದಿಲ್ಲ, ಅವ್ರಿಗೆ ಆತ್ಮಹತ್ಯೆ ಕಡೆ ಹೋಗೋದೇ ಇಲ್ಲ. ಯಾಕೆ ಹೇಳಿ, ಅವ್ರಿಗೆ ಜೀವನದ ಮೌಲ್ಯ ಗೊತ್ತಿದೆ ಅಲ್ವಾ, ಯಾವ್ದು ಏನು ಅಂತ ನೀವು ಕಲಿಸ್ತಾ ಇದೀರಲ್ಲ. ಹೌದು, ಅದು ಮುಖ್ಯ ಅಲ್ಲ. ಅವ್ರಿಗೆ ಮೌಲ್ಯ ಗೊತ್ತು, ಜೀವನದ ಮೌಲ್ಯ ಗೊತ್ತು. ಏನೇ ಕಷ್ಟಪಟ್ರು ಅವರು ಅದನ್ನ ಸಹಿಸ್ಕೊಂತಾರೆ. ಬುದ್ಧಿವಂತರಿಗೆ ಸಹಿಸ್ಕೊಳಕ್ ಆಗಲ್ಲ, ಆತ್ಮಹತ್ಯೆ ಮಾಡ್ಕೊಂತಾರೆ. ಬಟ್ ಈ ಮಕ್ಕಳಿಗೆ ಇರ್ಲಿ ಬಿಡು ಅಂದ್ಕೊಂಡು ಶಾಂತವಾಗೇ ಇರ್ತಾರೆ. ನಾವು ಅಬ್ಸರ್ವ್ ಮಾಡಿದೀವಿ. ಹೌದು ಹೌದು, ನೀವ್ ಹೇಳಿದ್ ಸತ್ಯ ಮೇಡಮ್. ಯಾಕಂದ್ರೆ ನೀವು ಹೇಳಿದ್ರೆ ಈಗ ಎಷ್ಟೋ ಜನ ಈಗ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಡಾಕ್ಟರ್ಸ್ ಆಗಿರ್ಬೋದು, IIT ಅಲ್ಲಿ ಓದೋರಾಗಿರ್ಬೋದು, ಹೈಲಿ ಎಜುಕೇಟೆಡ್ಸೇ ಸುಮಾರು ಜನ ನಾವು ಆತ್ಮಹತ್ಯೆ ಮಾಡ್ಕೊಂಡಿರೋ ಇನ್ಸಿಡೆಂಟ್ಸ್ ನ ತುಂಬಾ ನೋಡಿದ್ವಿ. ಈವನ್ PUC ಓದೋರು, 10th ಮಕ್ಕಳು ಕೂಡ ಹೌದಮ್ಮ ಸಾಕಷ್ಟು ನಾವು ಸಮಾಜದಲ್ಲಿ ನೋಡ್ತಾ ಇದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ, ಪೇಪರಲ್ಲಿ ನೋಡ್ತಾ ಇದೀವಿ. ಈ ಚಿಕ್ಕ ಚಿಕ್ಕ ವಯಸ್ಸಿಗೇನೆ ಈ ತರ ಅವ್ರಿಗೆ ಆತ್ಮಹತ್ಯೆ ಅನ್ನೋ ಒಂದು ಥಾಟ್ ಬರುತ್ತಲ್ಲ, ಅದೇ ಮೊದಲಿಗೆ ರಾಂಗ್. ಅದು ಯಾಕಂದ್ರೆ ಅದು ಕಲಿಸ್ಲಿಲ್ಲ. ಹೌದು, ಜೀವನದ ಮೌಲ್ಯನ ಟೀಚರ್ಸ್ ಕಲಿಸ್ಬೇಕು, ತಂದೆ ತಾಯಿನೂ ಕಲಿಸ್ಬೇಕು. ಹೌದು, ತಂದೆ ತಾಯಿನೂ ಟೀಚರ್ಸೇ, ಮನೇಲಿ ಅವರೇ ತಂದೆ ತಾಯಿ ಟೀಚರ್ಸ್. ಅವರು ನೀನು ಫಸ್ಟ್ 625 ಔಟ್ ಆಫ್ 625 ತಗೊಳ್ದಿದ್ರೆ ಮನೆಗೆ ಬರಬೇಡ ಅಂತಾರೆ. ಅವ್ರು ಏನ್ ಮಾಡ್ತಾರೆ ಮತ್ತೆ, ಅಲ್ವಾ ಅಲ್ವಾ, ಫಸ್ಟ್ ರ್ಯಾಂಕೇ ಬರ್ಬೇಕು ಎಲ್ಲರೂ. ಏನದು ಹಂಗ್ ಬರ್ಬೇಕಂತ, ಕಡಿಮೆ ತಗೊಂಡ್ರೆ ಏನು, ಅವ್ನ ಜೀವನ ಕಲ್ತಿದಾನ, ಅಪ್ಪ ಅಮ್ಮನ ಮೇಲೆ ಗೌರವ ಇದೆಯಾ, ಟೀಚರ್ಸ್ ಮೇಲೆ ಗೌರವ ಇದೆಯಾ, ಎಲ್ಲರನ್ನು ಕರುಣೆಯಿಂದ ನೋಡ್ತಾನ. ಅವನು ಮಾಡಿದ ಒಬ್ಬ ಡಾಕ್ಟರು ಒಬ್ಬ ಪುವರ್ ಇವ್ರು ಬಂದ್ರೆ, ಪೇಷಂಟ್ ಬಂದ್ರೆ, ನೀನ್ ದುಡ್ಡು ಕೊಡೋವರೆಗೂ ಅಲ್ಲಿ ಕ್ಯೂನಲ್ಲಿ ನಿಂತ್ಕೊ, ಹಾರ್ಟ್ ಅಟ್ಯಾಕ್ ಆಗಿದೆ, ನೀನ್ ದುಡ್ಡು ಕೊಡೋ, ಅಲ್ಲೇ ಸತ್ತೋಗ್ತಾನ ಅಷ್ಟೇನೆ. ಅವನಿಗೆ ಜೀವನದ ಮೌಲ್ಯನೇ ಗೊತ್ತಿಲ್ವಲ್ಲ, ಏನ್ ಪ್ರಯೋಜನ ಡಾಕ್ಟರ್ ಆಗಿ. ಎಸ್, ನೋಡಿ ಮೇಡಮ್ ಹೇಳಿದ್ದು ಮಾತುಗಳು ಎಷ್ಟು ಅದ್ಭುತವಾಗಿದ್ದಾವೆ, ಎಷ್ಟು ಅರ್ಥಗರ್ಭಿತವಾಗಿದೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ತಿಳ್ಕೋಬೇಕು. ಯಾಕೆಂದರೆ ನಾವು ಇವತ್ತು ಎಲ್ಲ ಮಕ್ಕಳಿಗೂ ಸಹ ಮಾರ್ಕ್ಸ್ನ ಕಲಿಸ್ತಾ ಇದ್ದೀವಿ. ಮಾರ್ಕ್ಸ್ ತಗೋಬೇಕು, ಇಂಥ ಕಾಲೇಜಲ್ಲಿ ಸೀಟ್ ತಗೋಬೇಕು, ಇಂಥ ಜಾಬ್ ತಗೋಬೇಕು, ಇಷ್ಟು ಸಂಪಾದನೆ ಮಾಡಬೇಕು ಅನ್ನೋದಷ್ಟೇ ಕಲಿಸ್ತಾ ಇದ್ವಿ ಎಲ್ಲೋ ಒಂದು ಕಡೆ. ಬಟ್ ಜೀವನದ ಮೌಲ್ಯಗಳೇನು, ಜೀವನ ಅಂದರೆ ಏನು, ನಮ್ಮ ಜೀವನ ಹೇಗೆ, ಸೊಸೈಟಿ ಅಂದರೆ ಏನು, ಸಮಾಜದಲ್ಲಿ ಜನರು ಅಂದರೆ ಏನು ಅಂತ ಹೇಳ್ಬಿಟ್ಟು ನಾವೆಲ್ಲೋ ಒಂದು ಕಡೆ ಕಲಿಸೋದನ್ನು ಮರ್ತೋಗ್ತಾ ಇದ್ದೀವಿ ಅಂತಾನೆ ಅನ್ನಿಸ್ತಾ ಇದೆ ಈಗ ಮೇಡಮ್ ಅವರ ಪದಗಳಿಂದ. ನಾವು ಮುಖ್ಯವಾಗಿ ಮಕ್ಕಳಿಗೆ ಕೊಡಬೇಕಾಗಿರೋದು ಜೀವನ ಅಂದರೆ ಏನು ಅಂತ ಅರ್ಥ ಮಾಡಿಸ್ಬೇಕು. ಜೀವನದಲ್ಲಿ ಹೇಗೆ ನಮ್ಮ ನಡತೆ ಇರಬೇಕು ಅನ್ನೋದನ್ನು ಸಹ ನಾವು ಅರ್ಥ ಮಾಡಿಸಿದ್ರೆ ಬಹುಶಃ ತುಂಬಾ ಕರೆಕ್ಟ್ ಅನ್ಸುತ್ತೆ ಅಲ್ಲ. ಖಂಡಿತ. ಮತ್ತೆ ನಿಮ್ಮಲ್ಲಿ ಯಾವ ಯಾವ ರೀತಿಯ ಮಕ್ಕಳಿದ್ದಾರೆ ಮೇಡಮ್? ಆಯ್ತು, ನಮ್ಮ ಶಾಲೆಯಲ್ಲಿ ಎಲ್ಲ ಮಕ್ಕಳಿಗೂ ಈ ಒಂದು ಮಾನಸಿಕವಾದ ಒಂದು ವಿಕಲತೆ ಇದೆ ಅಮ್ಮ. ಈಗ ಫಾರ್ ಎಕ್ಸಾಂಪಲ್, ನನಗೆ ಕಣ್ಣಿಲ್ಲ ಅಂತ ಇಟ್ಕೊಳ್ಳಿ, ಬಟ್ ನನಗೆ ಜ್ಞಾನ ಚೆನ್ನಾಗಿದೆ ಅಲ್ವಾ. ಆದ್ದರಿಂದ ನಾನು ರೆಗ್ಯುಲರ್ ಸ್ಕೂಲಲ್ಲೇ ನನ್ನಂಥವರು ರೆಗ್ಯುಲರ್ ಸ್ಕೂಲಲ್ಲೇ ಓದಿ ಎಕ್ಸಾಮ್ಸ್ ಪಾಸ್ ಮಾಡಿ ಎಲ್ಲ ಮಾಡಬಹುದು ಅವರು.
ಅಂಥವ್ರನ್ನ ನಾವು ಇಟ್ಕೊಳ್ಳೋದಿಲ್ಲ, ಅವ್ನು ರೆಗ್ಯುಲರ್ ಸ್ಕೂಲ್ಗೆ ಕಳಿಸ್ತೀವಿ ನಾವು. ಹಾಗೆ ಕೆಲವರು ಕಿವಿ ಕೇಳಿಸಲ್ಲ, ಬಟ್ ಅವರಲ್ಲಿ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ಅವರು ಎಲ್ಲರ ಥರ ಇರಬಹುದು. ಇಲ್ಲಿ ಮಕ್ಕಳಲ್ಲಿ ವಿಶೇಷ ಮಕ್ಕಳು ಅಂತ ಸ್ಪೆಷಲ್ ಮಕ್ಕಳು ಅಂತೀವಿ. ಅವರ ದೇಹ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಸ್ಟ್ರಾಂಗ್ ಇರ್ತಾರೆ, ಎಲ್ಲ ಇರ್ತಾರೆ. ಆದರೆ ಅವರಿಗೆ ಬುದ್ಧಿವಂತಿಕೆ ಸ್ವಲ್ಪ ಕಡಿಮೆ ಇರುತ್ತೆ, ಹೃದಯವಂತಿಕೆ ಜಾಸ್ತಿ ಇರುತ್ತೆ, ಬುದ್ಧಿವಂತಿಕೆ ಕಡಿಮೆ ಇರುತ್ತೆ. ಅದರಲ್ಲಿ ಬೇರೆ ಬೇರೆ ರೀತಿ ಇರ್ತಾರೆ. ಕೆಲವರಿಗೆ ಫಿಟ್ಸ್ ಅಂತೀವಲ್ವಾ, ಫಿಟ್ಸ್ ಬಂದು ಹಂಗಾಗಿರ್ತಾರೆ. ಕೆಲವರಿಗೆ ತಂದೆ ತಾಯಿಯಿಂದ ಅನುವಂಶೀಯವಾಗಿ ಬಂದಿರ್ತಾರೆ, ಡೌನ್ ಸಿಂಡ್ರೋಮ್ ಅಂತ ಅವ್ರು ಇರ್ತಾರೆ. CP ಅಂತಾರೆ, ಅವ್ರಿಗೇನಾಗುತ್ತೆ, ಕೈ ಕಾಲು ಅವೆಲ್ಲ ಸರಿಯಾಗಿ ವರ್ಕ್ ಆಗ್ತಿರಲ್ಲ, ನಡೆಯೋಕ್ಕಾಗೋದಿಲ್ಲ, ಹಿಡ್ಕೊಳೋದಕ್ಕೆ ಆಗಲ್ಲ, ಮಾತಾಡೋದಕ್ಕೆ ಆಗೋದಿಲ್ಲ. ಆ ತರಹ ಸ್ಟೂಡೆಂಟ್ಸ್ ಇರ್ತಾರೆ. ಸ್ವಲ್ಪ ಬುದ್ಧಿವಂತಿಕೆ ಚೆನ್ನಾಗಿರುತ್ತೆ, ಆದರೆ ಅವ್ರಿಗೆ ಮಾತಾಡೋಕ್ಕೆ ಆಗದಿದ್ರೆ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತಾರಲ್ವಾ, ಬರೆಯೋಕ್ಕಾಗೋದಿಲ್ಲ, ಗೊತ್ತಿರುತ್ತೆ ಬರೆಯೋಕ್ಕಾಗೋದಿಲ್ಲ. ಈ ತರಹ ಸ್ಟೂಡೆಂಟ್ಸು ನಮ್ಮಲ್ಲಿ ಇದ್ದಾರೆ. ಇನ್ನು ಕೆಲವು ಮಕ್ಕಳಲ್ಲಿ ಇದು ಮಲ್ಟಿಪಲ್ ಡಿಸೆಬಿಲಿಟೀಸ್ ಅಂತೀವಿ, ನಡೆಯೋಕ್ಕಾಗೋದಿಲ್ಲ, ಮತ್ತೆ ಮಾತಾಡೋಕ್ಕೆ ಆಗೋದಿಲ್ಲ. ಆ ರೀತಿ ಒಂದು ಮಗು ಮಲ್ಕೊಂಡೇ ಇರುತ್ತೆ, ಅವ್ರ ತಾಯಿ ಕರ್ಕೊಂಡು ಬರ್ತಾರೆ, ಮಲ್ಕೊಂಡೇ ಇರುತ್ತೆ ಹಿಂಗೆ. ಆದರೆ ಮಗುಗೆ ಎಷ್ಟು ಬುದ್ಧಿ ಇದೆ ಅಂದರೆ ಕಣ್ಣಲ್ಲೇ ಸನ್ನೆ ಮೂಲಕ ಎಲ್ಲ ತೋರಿಸ್ಬಿಡುತ್ತೆ, ಇದಂಥ ಹಣ್ಣು ಅಂದರೆ ಅದು ತೋರಿಸುತ್ತೆ, ಅಷ್ಟು ಬುದ್ಧಿ ಇದೆ. ಆದರೆ ಆಗೋದಿಲ್ಲ, ಕೈ ಕಾಲು ಶಕ್ತಿ ಕಡಿಮೆ ಇರುತ್ತೆ. ಇದನ್ನು ಮಲ್ಟಿಪಲ್ ಡಿಸೆಬಿಲಿಟೀಸ್ ಅಂತೀವಿ. ಈ ರೀತಿ ಬೇರೆ ಬೇರೆ ರೀತಿಯ ಮಕ್ಕಳು ಇದ್ದಾರೆ. ಓಕೆ, ಈಗ ನೀವು ಇಷ್ಟೆಲ್ಲ ಮಕ್ಕಳನ್ನ ನಿರ್ವಹಣೆ ಮಾಡಿಕೊಂಡು ಬೇರೆದೆಲ್ಲ ನೀವು ನಿರ್ವಹಣೆ ಮಾಡಬೇಕಲ್ಲ ನಿಮ್ಮ ಒಂದು ಸಂಸ್ಥೆಯಲ್ಲಿ, ಇದಕ್ಕೆ ಆರ್ಥಿಕವಾಗಿ ಹೇಗೆ ಸಹಾಯ ಅಂತ ನಿಮಗೆ? ಆಯಿತು. ನಮಗೆ ಗೌರ್ಮೆಂಟಿಂದ ಯಾವ ಗ್ರ್ಯಾಂಟು ಬರ್ತಿಲ್ಲ. ನಮ್ದು ಗೌರ್ಮೆಂಟ್ ಸ್ಕೂಲ್ ಅಲ್ಲ, ಇದು NGO ಅಂತೀವಲ್ಲ, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ನು. ಇದಕ್ಕೆ ಗೌರ್ಮೆಂಟ್ ಗ್ರ್ಯಾಂಟ್ ಇನ್ನೂ ಸಿಕ್ಕಿಲ್ಲ, ರಿಜಿಸ್ಟರ್ ಆಗಿದೆ, ನಮಗೆ ಗೌರ್ಮೆಂಟ್ ಗ್ರ್ಯಾಂಟ್ ಸಿಕ್ಕಿಲ್ಲ. ಮತ್ತು ನಾವು ಪಬ್ಲಿಕ್ ಡೊನೇಷನಿಂದ ವರ್ಕ್ ಮಾಡ್ತೀವಿ ಅಷ್ಟೇ. ನಮ್ಮ ಗುರುಗಳ ಶಿಷ್ಯರು ಎಲ್ಲ ಕಡೆ ಇದ್ದಾರೆ. ಅವರಿಗೆ ಆಧಾರ ಅಂದರೆ ಎಲ್ಲ ನಮ್ಮ ಶಾಲೆ ಅಂತ ಒಂದು ತುಂಬ ಅಭಿಮಾನ ಇದೆ. ಅವರೆಲ್ಲರೂ ನಮಗೆ ಎಲ್ಲ ರೀತಿ ಸಹಾಯ ಮಾಡ್ತಾರೆ. ನಮ್ಮ ಗುರೂಜಿ ಒಂದು ಕ್ಲಾಸ್ ಮಾಡಿದ್ರೆ ಅದಕ್ಕೆ ಯಾರೋ ಒಬ್ಬರು ಒಂಚೂರು ಆ ಡೊನೇಷನ್ ಅಂತ ಕೊಡ್ತಾರಲ್ಲ, ಅಂಥದನ್ನು ನಮ್ಮ ಶಾಲೆಗೆ ಕೊಟ್ಬಿಡ್ತಾರೆ. ಹಾಗೆ ಬೇರೆ ಬೇರೆ ಕಡೆ ನಮ್ಮದು ಇದೊಂದೇ ಅಲ್ಲ, ಘಾಟಿನಲ್ಲಿ ಹೋಮ್ ಆಫ್ ಮಾಸ್ಟರ್ಸ್ ಅಂತಿದೆ, ಅಲ್ಲಿ ಎಲ್ಲ ಗುರುಗಳ ಮೆಸೇಜಸ್ ಇದೆ. ಹಾಗೆ ಸೇಲಮಲ್ಲಿ ಗಿಡಗಳನ್ನ ನೆಡ್ತಾರೆ, ಎಷ್ಟೋ ಲಕ್ಷ ಮರಗಳನ್ನ ನೆಟ್ಟಿದ್ದಾರೆ. ಬೆಂಗಳೂರಲ್ಲಿ ವಿನಯ್ ಸೇವಾ ಅಂತ ಕಾಲೇಜು ಶಾಲೆಗೆ ಹೋಗ್ಬಿಟ್ಟು ಮಕ್ಕಳಿಗೆ ಒಳ್ಳೆಯ ಜೀವನ ಕಲ್ಪಿಸ್ಕೊಡ್ತಾರೆ. ಹೈಸ್ಕೂಲ್ ಮಕ್ಕಳಿಗೆ ಸ್ಟೆಪ್ ಪ್ರೋಗ್ರಾಮ್ ಅಂತ ಮಾಡಿ ಕಲ್ಪಿಸ್ಕೊಡ್ತಾರೆ. ಈ ರೀತಿ ಗುರೂಜಿಯವರು ತುಂಬ ಸೇವಾ ಸಂಸ್ಥೆಗಳನ್ನು ಮಾಡಿದ್ದಾರೆ. ಎಲ್ಲ ದೇಶ ವಿದೇಶಗಳಲ್ಲಿ ಅವ್ರ ಸೇವಾ ಸಂಸ್ಥೆಗಳಿದೆ. ಅವರು ಈ ರೀತಿ ಮಾಡ್ತಾ ಇರ್ತಾರೆ. ಆಮೇಲೆ ನಾನು ಕಿಶೋರ್ ವಿದ್ಯಾಭವನಲ್ಲಿ ಓದಿದ್ದ ಮಕ್ಕಳು ಸಹ ತುಂಬ ಕೃತಜ್ಞತೆಯಿಂದ ನಮ್ಮ ಶಾಲೆಗೆ ಸಹಾಯ ಮಾಡ್ತಾರೆ. ಪಬ್ಲಿಕ್ಕಿಂದನೂ ನಮ್ಗೆ ಗುರ್ತಾದವರು, ಗುರ್ತಿಲ್ದೇ ಇರೋರು ನೋಡಿಬಿಟ್ಟು ಯೂಟ್ಯೂಬಲ್ಲಿ ಅಂತ ಕಡೆ ನೋಡಿ ಸಹಾಯ ಮಾಡ್ತಿದ್ದಾರೆ. ಬಟ್ ನಮಗಿನ್ನೂ ಹೆಚ್ಚು ಜನ ಸ್ವಲ್ಪ ಡೊನೇಷನ್ ಕೊಟ್ಟರೆ ಇನ್ನೂ ಚೆನ್ನಾಗಿ ನಾವು ನಡೆಸಬಹುದು. ಈಗ ಸುಮಾರಾಗಿ ನಡೆಸ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ಹೆಚ್ಚಿನ ಅನುಕೂಲತೆ ಇದ್ದರೆ ಇನ್ನೂ ಚೆನ್ನಾಗಿ ನಾವು ಮಾಡಬಹುದು ಅಂತ ನನಗೆ ಅನ್ಸುತ್ತಮ್ಮ. ಖಂಡಿತ. ನೋಡಿ, ನೀವು ಯಾರೆಲ್ಲ ಈ ಒಂದು ಎಪಿಸೋಡ್ ನೋಡ್ತಾ ಇದ್ದೀರಾ, ನಾವು ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀವಿ ಅವರ ಒಂದು ಸಂಸ್ಥೆಯ ಒಂದು ಡೀಟೇಲ್ಸು, ಒಂದು ಫೋನ್ ನಂಬರ್ ಬರ್ತಾ ಇದೆ. ನಿಮ್ಗೆ ಯಾರಿಗಾದ್ರೂ ಸೇವೆ ಮಾಡಬೇಕು ಅಂತ ಅನ್ನೋ ಮನಸ್ಸಿದ್ರೆ, ಒಳ್ಳೆಯ ಮನಸ್ಸಿದ್ರೆ ಖಂಡಿತ ಆ ನಂಬರ್ಗೆ ಕಾಲ್ ಮಾಡಿ. ನಿಮ್ಗೆ ಇನ್ನೂ ಆದರೆ ನಿಮಗೆ ಟೈಮ್ ಇದೆ ಅನ್ನೋದಾದರೆ, ಇನ್ನೂ ಉದಾರತೆ ಇದ್ದರೆ ಖಂಡಿತ ಒಂದ್ಸಲ ಆ ಸಂಸ್ಥೆ ಹತ್ರ ಭೇಟಿ ಕೊಡಿ. ಅಲ್ಲಿರುವಂತಹ ಮಕ್ಕಳನ್ನು ನೋಡಿ, ಅವರಲ್ಲಿರುವಂಥ ಒಂದು ಶಕ್ತಿಯನ್ನು ನೋಡಿ, ಟ್ಯಾಲೆಂಟನ್ನು ನೋಡಿ, ಅಲ್ಲಿ ಅವ್ರು ಕೊಡ್ತಾ ಇರೋಂಥ ಸೇವೆಯನ್ನು ನೋಡಿ, ಎಲ್ಲೋ ಒಂದು ಕಡೆ ನಿಮಗೂ ಸಹ ನಾವು ಸಹಾಯ ಮಾಡಬೇಕು ಸಮಾಜಕ್ಕೆ ಅಂತ ಅನಿಸುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸುಮಾರು ಸಲ ಹೇಳಿದ್ದೀನಿ, ನಮ್ಮ ದುಡಿಮೆಯಲ್ಲಿ ನಾವು 100 ರೂಪಾಯಿ ದುಡಿತೀವಿ ಅಂದರೆ ಅದರಲ್ಲಿ 10 ರೂಪಾಯಿ ನಾವು ಸೇವೆಗಂತ ಮುಡುಪಿಡಲೇಬೇಕು. ಇದೇ ಫಾರ್ಮುಲಾ, ಫೈನಾನ್ಷಿಯಲಿ ಫಾರ್ಮುಲಾ. ಏನಂತಂದರೆ, ನೀವು ಫೈನಾನ್ಷಿಯಲಿ ಏನೇ ನೀವು ಒಂದು ಸ್ಕೆಚ್ ಹಾಕ್ಕೊಂಡಿರ್ಬೋದು, ಬಟ್ ಟು ಬಿ ಫ್ರಾಂಕ್ ಆಗಿರೋ ರಿಯಾಲಿಟಿಯಲ್ಲಿರೋ ಪ್ಲಾನ್ ಏನಂತಂದರೆ, ನಾವು 100 ರೂಪಾಯಿ ದುಡಿದ್ರೆ 10 ರೂಪಾಯಿ ನಾವು ಸೇವೆಗೆ ಅಂತ ಮುಡುಪಿಡಲೇಬೇಕು. ಇದು ಫೈನಾನ್ಷಿಯಲ್ ಇರೋ ಪ್ಲಾನಲ್ಲಿ ಇದು ಒಂದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪ್ಲ್ಯಾನು. ಒಂದು ಸಲ ವಿಸಿಟ್ ಕೊಡಿ, ನೋಡಿ, ನಿಮಗೆ ಅಲ್ಲಿರುವಂತಹ ಒಂದು ಮಕ್ಕಳ ಆಗು ಹೋಗುಗಳು ಗೊತ್ತಾಗುತ್ತೆ. ಒಂದಷ್ಟು ಸಹಾಯವನ್ನು ನಮ್ಮ ಕೈಲಾದಷ್ಟು ಸಹ ಎಲ್ಲರೂ ಸಹ ಮಾಡೋಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಂತರ ಮೇಡಮ್, ಈಗ
ಅಮ್ಮ ಈ ಪವರ್ ವಿತ್ ಇನ್ ಪ್ರೋಗ್ರಾಮ್ ಹೇಳ್ಬಿಡಿ. ಇವಾಗ ನಮ್ಗೆ ಫೋನ್ ಮಾಡಿದ್ರೆ ನಾವು ಡೀಟೇಲ್ಸ್ ಹೇಳ್ತೀವಿ. ಕ್ಲಾಸ್ ತಗೊಂಡ್ರೆ ಅವರು ಈ ರೀತಿ ಮುಂದೆ ಬರಬಹುದು. ಅದನ್ನ ನಂಬರ್ಗೆ ಫೋನ್ ಮಾಡಿದ್ರೆ ನಾವು ಅವ್ರಿಗೆ ಇದ್ರ ಬಗ್ಗೆ ಪ್ಯಾಂಪ್ಲೆಟ್ ಎಲ್ಲ ಅವ್ರಿಗೆ ಕಳಿಸ್ತೀವಿ ಫೋನ್ ಅಲ್ಲಿ. ಮತ್ತೆ ಅವ್ರಿಗೆ ಫೋನ್ ಅಲ್ಲಿ ನಾವು ಡೀಟೇಲ್ಸ್ ಹೇಳ್ತೀವಿ, ಎಲ್ಲೆಲ್ಲಿ ನಡೀತಾ ಇದೆ, ಯಾವ್ದು ಹತ್ರ ಇದೆ ಅಲ್ಲಿ ಸೇರ್ಕೋಬಹುದು ಅವರು, ಅದೆಲ್ಲ ವಿಷಯನೂ ನಾವು ಹೇಳ್ತೀವಮ್ಮ. ನೋಡಿ ಇಲ್ಲಿ ಮತ್ತೆ ಮೇಡಮ್ ಹೇಳ್ತಿರೋದು ಇನ್ನೊಂದು ಏನಂತಂದ್ರೆ, ಈ ಪವರ್ ವಿತ್ ಇನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅರ್ಥಗರ್ಭಿತವಾಗಿರುತ್ತೆ. ನೀವು ಈ ಪ್ರೋಗ್ರಾಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಳ್ಳೋರು ಸಹ ಇದೇ ಸೇಮ್ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ, ಅವರು ಎಲ್ಲಿ ನಿಮಗೆ ನಿಯರ್ ಬೈ ಎಲ್ಲಿ ನಡೀತಾ ಇದೆಯೋ ಅದನ್ನ ಡೀಟೇಲ್ಸ್ ಎಲ್ಲಾನು ಸಹ ಕೊಡ್ತಾರೆ. ನೀವು ಈ ಕಾರ್ಯಕ್ರಮದಲ್ಲೂ ಸಹ ನೀವು ನಿಮ್ಮನ್ನ ನೀವು ತೊಡಗಿಸ್ಕೋಬಹುದು, ಅಟೆಂಡ್ ಮಾಡಬಹುದು ಅಂತ ಮೇಡಮ್ ಅವರೇ ನಿಮ್ಗೆ ಹೇಳ್ತಾ ಇದ್ದಾರೆ. ಅದನ್ನ ನಾನು ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಪೋಸ್ಟರ್ ನಮ್ಮಲ್ಲಿದೆ, ಅದನ್ನ ಬೇಕಾಗಿದ್ರು ನೀವು ಸ್ಕ್ರೀನ್ ಅಲ್ಲಿ ಉಷಾ ಅದನ್ನ ಕಳಿಸಿದ್ರೆ ಕಳಿಸ್ತೀವಿ, ಹಾಕ್ತಿವಿ. ಅದು ಏನು ನಮ್ಮ ವಿಡಿಯೋದಲ್ಲಿ ಬರುತ್ತಾ ಇದ್ರಲ್ಲಿ ಪೋಸ್ಟರ್ ಬರ್ತಾ ಇದೆ, ಅದನ್ನು ಸಹ ನಿಮ್ಗೆ ಡೀಟೇಲ್ಸ್ ಇರುತ್ತೆ. ನೀವು ಒಂದ್ಸಲ ಕಾಲ್ ಮಾಡಿದ್ರೆ ಮೇಡಮ್ ಅವ್ರ ಎಲ್ಲ ಡೀಟೇಲ್ಸ್ ಸಹ ನಿಮ್ಗೆ ಖಂಡಿತ ಕೊಡ್ತಾರೆ. ನಂತರ ಮೇಡಮ್, ಈಗ ಇಂತಹ ಮಕ್ಕಳ ತಂದೆ ತಾಯಿ ಇರ್ತಾರೆ, ಮತ್ತೆ ಶಿಕ್ಷಕರು ಇರ್ತಾರೆ, ಇವ್ರಿಗೇನಾದ್ರೂ ನೀವು ಹೇಳಕ್ ಇಷ್ಟಪಡ್ತೀರಾ? ಹೌದು, ನಾನು ಇಷ್ಟಪಡ್ತೀನಿ. ಅದಕ್ಕೆ ಮೊದಲು ಒಂದು ವಿಷಯ ಹೇಳೋದು ಒಳ್ಳೆಯದು. ಈಗ ನೀವೇನೋ ನನ್ನನ್ನು ಎಷ್ಟೊಂದು ಹೊಗಳಿ ಎಲ್ಲ ಮಾಡ್ತಾ ಇದ್ದೀರಾ, ಆದರೆ ಎಲ್ಲ ಕ್ರೆಡಿಟು ನನಗೆ ಸೇರೋದು ಬೇಡ. ಯಾಕೆಂದರೆ ಯಾವುದು ಒಬ್ಬರಿಂದ ಆಗೋದಿಲ್ಲ ಅಲ್ವಾ. ನಮ್ಮ ಗುರುಗಳ ಬಗ್ಗೆ ನಾನು ಹೇಳಿದೆ, ಅವರಿಂದನೇ ಆಧಾರ್ ಸ್ಟಾರ್ಟ್ ಆಗಿದ್ದು ಎಲ್ಲ ಸರಿ. ಆದರೆ ನನ್ನೊಬ್ಳಿಂದ ಆಯ್ತಾ? ಇಲ್ಲ. ನನ್ನ ಜೊತೆ ಟೀಮ್ ಇರ್ತಾರೆ, ಇಡೀ ಸೇವಕ್ ವೃಂದ ಎಲ್ಲೆಲ್ಲಿದ್ದಾರೋ ಎಲ್ಲರೂ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಸ್ಟಾಫ್ ಮೆಂಬರ್ಸು ಎಷ್ಟು ಸೇವೆ ಮಾಡ್ತಾ ಇದಾರೆ ಅಂದ್ರೆ ಎಲೆ ಮರೆ ಕಾಯ್ತಾರ, ಕಾಣಿಸೋದಿಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ. ನೀವೇ ನೋಡಿದಿರ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ವರ್ಕ್ ಮಾಡ್ತಾ ಇರ್ತಾರೆ ಗೊತ್ತಾ, ಅವ್ರ ಕಣ್ಣಿಗೆ ಕಾಣಿಸಲ್ಲ, ಬಟ್ ಅವ್ರದ್ದು ರೋಲ್ ತುಂಬಾ ಇರುತ್ತೆ ಅಲ್ವಾ. ನಾವೆಲ್ಲ ಒಂದೇ ಫ್ಯಾಮಿಲಿ, ನಾವು ಕರೆಯೋದು ಫ್ಯಾಮಿಲಿ, ಕುಟುಂಬ ಅಂತ. ನಾವು ಒಂದು ಸಂಸ್ಥೆ ಅನ್ನಕ್ಕಿನ್ನು ನಾವೊಂದು ಕುಟುಂಬ, ಅಕ್ಕ ತಂಗಿ, ಅಣ್ಣ ತಂಗಿ, ತಾಯಿ ತಂದೆ ತರ ಇದ್ರೆ ಅಲ್ಲಿ ಇನ್ನೂ ಒಳ್ಳೆ ವರ್ಕ್ ನಡೆಯುತ್ತೆ ಅಂತ ಅವರೆಲ್ಲರೂ ಮಾಡ್ತಾರಮ್ಮ. ಎಲ್ಲರ ಒಂದು ಇದು ಒಟ್ಟು ಕೆಲಸನೇ ಅಂದು ನಮ್ಮದು ಅಲ್ಲಿ ಸಕ್ಸಸ್ ಆಗಿರೋದು ಕ್ರೆಡಿಟ್. ಅದಕ್ಕೆ ಅವರೆಲ್ಲರಿಗೂ ಈ ಕ್ರೆಡಿಟ್ ಸಲ್ಬೇಕು. ಏನೋ ನಾನು ಅವ್ರ ರೆಪ್ರೆಸೆಂಟೇಟಿವ್ ಆಗಿ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ ಅಷ್ಟೇ. ಹೌದು ಗೊತ್ತಾಯ್ತು ಮೇಡಮ್. ನಾನು ಆಕ್ಚುಲಿ ಅದನ್ನ ಲಾಸ್ಟ್ ಅಲ್ಲಿ ಹೇಳ್ತಾ ಇದ್ದೆ, ಮೇಡಮ್ ಅವರ ಹಿಂದೆ ಇದ್ದು ಎಷ್ಟು ಕೈವಾಡಗಳು ಮೇಡಮ್ ಅವರ ಮುಂದೆ ನಡೆಸ್ತಾ ಇದೆ. ಆ ಸಂಸ್ಥೆ ಒಂದು ಸಕ್ಸಸ್ಗೆ, ಆ ಮಕ್ಕಳ ಒಂದು ಅಭಿವೃದ್ಧಿಗೆ ಯಾರೆಲ್ಲ ಸೇವೆ ಸಲ್ಲಿಸ್ತಾ ಇದ್ದಾರೆ, ನಿಮ್ಮ ಟೋಟಲ್ ನಿಮ್ಮ ಟೀಮ್ ಏನಿದೆ ಎಲ್ಲರಿಗೂ ಸಹ ನನ್ನ ಕಡೆಯಿಂದ ಮತ್ತೆ ನಮ್ಮ CTV ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟು ಒಳ್ಳೆಯದು, ಚೆನ್ನಾಗಿ ನೀವು ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮಂಥವ್ರು ಸಮಾಜಕ್ಕೆ ಬೇಕು, ಯಾಕೆಂದ್ರೆ ನಿಮ್ಮನ್ನು ನೋಡಿ ಆದ್ರೂ ಒಂದಷ್ಟು ಸಮಾಜ ಬದಲಾವಣೆ ಆಗುತ್ತಾ ಅನ್ನೋದು ನಮ್ಮ ಒಂದು ಸಣ್ಣ ಪ್ರಯತ್ನ. ಅದನ್ನ ಕೇಳಿದ್ನಲ್ಲ, ನೀವು ಇಂತಹ ಒಂದು ವಿಶೇಷ ಮಕ್ಕಳ ತಂದೆ ತಾಯಿಗೆ ಮತ್ತೆ ಟೀಚರ್ಸ್ಗೆ ಏನ್ ಹೇಳಕ್ಕೆ ಇಷ್ಟ? ಹೌದಮ್ಮ, ಅದು ತುಂಬಾ ಮುಖ್ಯ ಅಂತ ಅನಿಸಿದೆ ನನ್ನ ಅನುಭವದಲ್ಲಿ. ಆ ತಂದೆ ತಾಯಿಗಳ ಜೀವನ ನೋಡಿದಾಗ, ಅವರು ತಂದೆ ಮಕ್ಕಳನ್ನ ನೋಡ್ಕೊಳ್ಳೋ ರೀತಿ ನೋಡಿದಾಗ ನಂಗೆ ಅನ್ಸುತ್ತೆ ಅವರು ಮುಂದೆ ಬಂದು ಹೆಚ್ಚು ಪ್ರೀತಿ ಸಹಕಾರ ಕೊಟ್ಟರೆ ಆ ಮಕ್ಕಳಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಕಾಣುತ್ತೆ. ಅವ್ರು ಕಳಿಸೋದೇ ಇಲ್ಲ, ಮಕ್ಕಳನ್ನ ಮನೇಲೆ ಇಟ್ಕೊಂಡು ಬೀಗ ಹಾಕೊಂಡ್ಬಿಡ್ತಾರೆ, ಯಾರಿಗೂ ತೋರ್ಸೋದೇ ಇಲ್ಲ. ಯಾಕೆ ಅಂದ್ರೆ ಅವಮಾನ, ಇಂಥ ಮಕ್ಕಳಲ್ಲ ಅಂತ ಅವಮಾನ ಪಡ್ತಾರೆ. ಅವಮಾನ ಪಡೋದ್ರಲ್ಲಿ ಏನಿಲ್ಲ, ಈ ಕಾಲದಲ್ಲಿ ಏನು ಅವೆಲ್ಲ ಇಲ್ಲ, ಹಿಂದಿನ ಕಾಲದಲ್ಲಿ ಇತ್ತಷ್ಟೇ. ಈಗ ಇಂಥ ಮಗು ಅಂದ್ರೆ ಯಾರು ಅವಮಾನ, ಬೇರೆ ದೇಶದಲ್ಲಿ ಎಷ್ಟು ಗೌರವ ಕೊಡ್ತಾರೆ ಗೊತ್ತಾ. ನಮ್ಮ ದೇಶದಲ್ಲಿ ಹಳ್ಳಿಗಳ ಕಡೆ ಅಷ್ಟೇ ಹಿಂಗ್ ಮಾಡ್ತಾ ಇರೋದು. ತಂದೆ ತಾಯಿಗಳು ಎಂತಹ ಮಕ್ಕಳಿದ್ರು ಅವರನ್ನ ಅಭಿಮಾನದಿಂದ ನೋಡ್ಬೇಕು. ನಾ ಹೇಳ್ದಿಲ್ಲ ಆಗ್ಲೇ, ಈ ಹೃದಯವಂತಿಕೆಯನ್ನು ಗಮನಿಸ್ಬೇಕು ಅವರು, ಬರೀ ಬುದ್ಧಿವಂತಿಕೆನಲ್ಲ ಗಮನಿಸೋದು. ಆಮೇಲೆ ಅದರಿಂದ ಕಳಿಸೋದೇ ಇಲ್ಲ. ನಾವು ಮನೆ ಮನೆಗೆ ಹೋಗಿ ಕೇಳಿ ಎಲ್ಲ TV ಮೂಲಕ ಎಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ಕೊಡ್ತೀವಿ, ಎಲ್ಲ ಮಾಡ್ತೀವಿ, ಆದರೂ ಕಳ್ಸೋದಿಲ್ಲ. ಒಂದು ನೋಡಿ, ನಾನು ಒಂದೇ ಹೇಳ್ತೀನಿ, ಪೆನ್ಷನ್ ಕೊಡ್ತಾರೆ ಮಕ್ಕಳಿಗೆ. ಆವತ್ತು ಆ ಜಾಗದಲ್ಲಿ ಬದ್ದ ಜನ ಎಲ್ಲ ಬಂದ್ಬಿಟ್ಟಿರ್ತಾರಲ್ಲ, ಕ್ಯೂನಲ್ಲಿ ನಿಂತಿರ್ತಾರೆ, ಆಯ್ತಾ. ಅದೇ ಸ್ಕೂಲಿಗೆ ಬನ್ನಿ ಅಂದ್ರೆ ಇಲ್ವೇ ಇಲ್ಲ. ನಾವು ಕೇಳ್ತಾ ಇರ್ಬೇಕು, ಕೇಳ್ಕೋಬೇಕು, ಬಂದ್ ಕಳ್ಸಿ, ನಿಮ್ಗೆ ಒಳ್ಳೇದು ಕಳ್ಸಿ. ಅವ್ರೇ ಅನ್ಕೊಳ್ತಾರೆ ನಮಗ್ ಒಳ್ಳೇದು ಅನ್ಕೊಂಡ್ಬಿಡ್ತಾರೆ, ಆ ರೀತಿ ಅನ್ಕೊಂಡ್ಬಿಡ್ತಾರೆ. ಸೊ ತಂದೆ ತಾಯಿಗೆ ನನ್ನ ರಿಕ್ವೆಸ್ಟ್ ಏನಂದ್ರೆ, ಹಾಗೆ ಮಾಡಬೇಡಿ, ಮಗುನ ಮನೇಲಿ ಇಟ್ಕೋಬೇಡಿ, ಶಾಲೆಗೆ ಕರ್ಕೊಂಡು ಬನ್ನಿ. ಮತ್ತೆ ನೀವು ಅವ್ರಿಗೂ ಕೆಲಸ ಕೊಡ್ತೀವಮ್ಮ. ನಮ್ಮ ಶಾಲೆಯಲ್ಲಿ 3-4 ಮಕ್ಕಳ ತಾಯಿಯಂದ್ರಿಗೆ ನಾವು ಟೀಚರ್ ಆಗಿ ತಗೊಂಡಿದ್ದೀವಿ. ಅದು ಒಂದು ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ ಕಲಿಯೋದಿಕ್ಕೆ. ನೀವು ಶಾಲೆಗೆ ಬನ್ನಿ, ಕೂತ್ಕೊಂಡು ನೋಡಿ ಹೆಂಗೆ ಅವ್ರು ಏನು ಹೇಳ್ತಾರೆ. ಮೇಡಮ್ ಅದೇನು ಮೇಡಮ್ ನೀವು ಹೇಳಿದ ತಕ್ಷಣ ಫೋನಲ್ಲಿ ಹೇಳಿದ್ರೆ ಕೇಳ್ತಾರೆ, ನಾವು ಅಷ್ಟು ಹೊಡೆದ್ರು ಬಡಿದ್ರು ಕೇಳೋದೇ ಇಲ್ಲ. ಹೊಡೆದು ಬಡ್ದು ಅಂತ ಕಲ್ಸಕ್ಕಾಗಲ್ಲಮ್ಮ, ಅದಕ್ಕೊಂದು ಟೆಕ್ನಿಕ್ ಇದೆ, ನೀವು ಬನ್ನಿ ಶಾಲೆಗೆ ಕಲ್ತ್ಕೊಂತೀರಾ ಅಂದ್ರೆ ಇಲ್ಲ ಮೇಡಮ್ ಆ ಕೆಲಸ ಈ ಕೆಲಸ ಅಂತ ಹೇಳ್ತಾರೆ.
ಸೊ ಅವ್ರಿಗೆ ಮಕ್ಕಳ ಮೇಲೆ ಫಸ್ಟ್ ಪ್ರಿಫರೆನ್ಸ್ ಇದ್ದಿದ್ರೆ ಖಂಡಿತ ಬರ್ತಾರೆ ಅಲ್ವಾ. ಆದರೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ನನ್ನ ಒಂದು ಸಂದೇಶ. ಮತ್ತೆ ಟೀಚರ್ಸ್ಗೂ ಅಷ್ಟೇ ಅಮ್ಮ, ಟೀಚರ್ಸ್ ಏನ್ ಅನ್ಕೊಳ್ತಾರೆ, ಎಲ್ಲರೂ ಬುದ್ಧಿವಂತರಾಗಿರ್ಬೇಕು, ಕ್ಲಾಸಲ್ಲಿ ಸುಲಭ ಆಗೋಗುತ್ತಲ್ಲ ಕೆಲಸ, ಪಾಠ ಬೇಗ ಮಾಡ್ಬಿಟ್ಟು ಒಂದ್ಸರಿ ಹೇಳ್ಬಿಟ್ರೆ ಅರ್ಥ ಆಗ್ಬಿಡುತ್ತೆ ಅಂತ. ಈ ಮಕ್ಕಳಿಗೆ ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ಬೇಕು, ಇಂಡಿವಿಜುವಲ್ ಆಗಿ ಹೇಳ್ಕೊಡ್ಬೇಕು. ಟೀಚರ್ಸ್ ಅಯ್ಯೋ ನಮಗೂ ಸಾಕಾಗತ್ತೆ ಮೇಡಮ್, ತಲೆನೋವು ಬರುತ್ತೆ, BP ಜಾಸ್ತಿ ಆಗುತ್ತೆ, ಎಷ್ಟೊಂದು ಸಿಲೆಬಸ್ ಇದೆಲ್ಲ ಕಲಿಸ್ಬೇಡವಾ ಅಂತಾರೆ. ಬಟ್ ನಾವು ಆಸ್ ಎ ಟೀಚರ್ ಕಂಡಿಡಿಬಹುದಮ್ಮ ಟೆಕ್ನಿಕ್ಸ್. ಅದನ್ನ ಒಬ್ಬ ಟೀಚರು ಸ್ಪೆಷಲ್ ಟೀಚರ್ ಅಂತ ಅಲ್ಲಿದ್ದು ಆ ಮಕ್ಕಳನ್ನ ಅಲ್ಲಿ ಕಳಿಸಿದ್ರೆ ಖಂಡಿತ ಆಗತ್ತೆ. ನಾನು ಎಷ್ಟೋ ಹೇಳ್ತೀನಮ್ಮ, ನೋಡಿ ನಮ್ಮ ಶಾಲೆಗೆ ಕಳಿಸಿ, ನೀವು ಒಂದ್ ದಿವಸ ಇಟ್ಕೊಳ್ಳಿ, 5 ದಿವಸ ನಮ್ಮ ಸ್ಕೂಲಿಗೆ ಕಳಿಸಿ, ನಾವು ನಿಮ್ಗೆ ಹೆಲ್ಪ್ ಮಾಡ್ತೀವಿ ಅಂತಾನು ಹೇಳ್ತೀವಿ. ಒಂದು BEO ಇದ್ರು, ಮೊನ್ನೆ ಹೋಗ್ಬಿಟ್ರು, ಉಮಾದೇವಿ ಅಂತ, ನಮ್ಮ ಚಿಂತಾಮಣಿ BEO. ಅವ್ರು ಎಷ್ಟು ಒಳ್ಳೆಯವ್ರಂದ್ರೆ ಎಲ್ಲಾರನ್ನು ಕಳಿಸ್ತಿದ್ರು, ಇಂಥ ಮಕ್ಕಳನ್ನ ನಮ್ಮ ಶಾಲೆಗೆ ಕಳಿಸಿ ಮಾಡ್ತಿದ್ರು. ಮೊನ್ನೆ ಹೋಗ್ಬಿಟ್ರು, ಅವ್ರ ಕೊನೆ ಆಸೆನೂ ಅದೇ ಅಂತೆ, ಇಂಥ ಮಕ್ಕಳಿಗೆ ನಾನು ಏನ ಮಾಡ್ಬೇಕು ಅಂತ. ಅವ್ರದ್ದು ನಾಳೆ ಇದಿದೆ, ಬಂದಿತ್ತಲ್ಲ, ತುಂಬಾ ಒಳ್ಳೆ BEO, ಚಿಕ್ಕ ವಯಸ್ಸು, ಹೋಗ್ಬಿಟ್ರು. ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ರು. ಇಂಥ ಮಕ್ಕಳನ್ನ ಅವರು ಸ್ಕೂಲಲ್ಲೇ ಇಟ್ಕೋಬೇಡಿ, ಅಲ್ಲಿ ಕಳಿಸಿ, ಅವ್ರ ಸ್ಕಿಲ್ಸ್ ಹೇಳ್ಕೊಡ್ತಾರೆ ಅಂತಾನೆ ಹೇಳ್ತಾ ಇದ್ರು. ಸೊ ಆ ರೀತಿ ನಾವು ಟೀಚರ್ಸ್ಗೆ ಹೇಳ್ತಾ ಇದ್ದೀವಿ. ಆ ರೆಗ್ಯುಲರ್ ಟೀಚರ್ಸು ಮನಸ್ಸು ಮಾಡಿದ್ರೆ, ನಮ್ಮ ಸಹಾಯ ತಗೊಂಡು ಎಲ್ಲ ಮಾಡಿದ್ರೆ ಖಂಡಿತ ಆ ಮಕ್ಕಳು ಚೆನ್ನಾಗಿರ್ತಾರಮ್ಮ. ಸೊ ಇದು ನನ್ನ ಒಂದು ರಿಕ್ವೆಸ್ಟ್ ಅಂತ. ಹೌದು ಮೇಡಮ್ ಅವರು ನೋಡಿ ಅದನ್ನ ರಿಕ್ವೆಸ್ಟ್ ಅಂತ ಇದ್ರೆ, ಯಾಕಂದ್ರೆ ಅದು ನಮಗೆ ಸಿಗ್ತಾ ಇರುವಂತಹ ಸಹಾಯ, ಅದನ್ನ ಮೇಡಮ್ ರಿಕ್ವೆಸ್ಟ್ ಅಂತ ಒಂದು ದೊಡ್ಡ ಗುಣ ಅವರದು. ಯಾಕಂದ್ರೆ ಮೇಡಮ್ ಅವ್ರು ಹೇಳಿದ್ದು ಟು ಬಿ ಫ್ರಾಂಕ್, ಅದು ಇರೋ ರಿಯಾಲಿಟಿನೇ. ಈ ತರ ನಮ್ಮ ಮಗು ಇದೆ ಅಂತಂದ್ರೆ ಅದನ್ನ ಮನೆಯಲ್ಲೇ ಇಟ್ಕೊಂಡು ಅದನ್ನ ಇನ್ನಷ್ಟು ಡೆಡ್ ಮಾಡೋದಕ್ಕಿಂತ ಸೊ ಇಂತಹ ಒಂದು ಸಂಸ್ಥೆಗೆ ಕಳಿಸಿದಾಗ ಅದರಲ್ಲಿರುವಂತಹ ಏನೋ ಒಂದು ಶಕ್ತಿ ಹೊರ ಬರುತ್ತೆ ಅಂತ ಹೇಳ್ಬೋದು. ಮತ್ತೆ BEO ಮೇಡಮ್ ಅವರು ರೀಸೆಂಟ್ಲಿ ಅವರು ದೈವಾಧೀನರಾದ್ರು, ಅವ್ರಿಗೆ ನಮ್ಮ ಕಡೆಯಿಂದ ಅವರ ಒಂದು ಶಾಂತಿ ಸಿಗ್ಲಿ, ಅವರ ಒಂದು ಆತ್ಮಕ್ಕೆ ಅಂತ ಹೇಳಿ ನಾನು ಸಹ ಬಯಸ್ತಾ ಇದ್ದೀನಿ. ನಂತರ ಮೇಡಮ್, ಈಗ ನೀವು ಎಲ್ಲ ಮಹಿಳೆಯರಿಗೂ ಒಂದು ರೀತಿಯ ಇನ್ಸ್ಪಿರೇಷನ್ನು, ನಮ್ಮೆಲ್ಲ ಮಹಿಳೆಯರಿಗೆ ನೀವು ಇವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಏನು ಹೇಳಕ್ ಇಷ್ಟಪಡ್ತೀರಮ್ಮ? ಎಷ್ಟೋ ಮಹಿಳೆಯರ ಜೀವನವನ್ನು ನೋಡ್ತಾ ಇದ್ದೀನಿ, ಸಣ್ಣ ವಿಷಯಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ತಾರೆ. ಎಷ್ಟೋ ಜನ, ಈ ಕಾಲದಲ್ಲೂ ಮಹಿಳೆಯರಿಗೆ ಈಕ್ವಾಲಿಟಿ ಇದೆ, ಆದ್ರೂ ನೀವು ಅಬ್ಸರ್ವ್ ಮಾಡಿದ್ದೀರಾ ಎಷ್ಟು ಮಹಿಳೆಯರನ್ನ ಕೊಂದು ಇದಕ್ಕೆ ಡೌರಿಗೆ ಈಗಲೂ ನಡೀತಾನೆ ಇದೆ. ಎಷ್ಟು ಬುದ್ಧಿವಂತ ಮಹಿಳೆಯರನ್ನ ಕತ್ತರಿಸಿ ಭಾಗಗಳು ಮಾಡಿ, ಇದೆಲ್ಲ ಒಂದು ಮಹಿಳೆ ಒಳಗೆ ಒಂದು ದೇವರಿದ್ದಾರೆ ಅಂತ ನೀವು ಹೇಳಿದ್ರಲ್ವಾ, ಎಲ್ಲರಲ್ಲೂ ದೇವರಿದ್ದಾರೆ. ಆ ಮಹಿಳೆ ಒಳಗೆ ದೇವರಿದ್ರೆ ಇದೆಲ್ಲ ದೇವ್ರಿಗೆ ಮಾಡೋ ಅವಮಾನ ಅಲ್ವಾ? ನಮ್ಮಲ್ಲಿರೋ ಶಕ್ತಿಗೆ ನಾವೇ ಅವಮಾನ ಮಾಡ್ತಿದೀವಲ್ವಾ? ನಾವು ಮನಸ್ಸು ಮಾಡ್ಬೇಕಾಗತ್ತೆ, ನನ್ನಲ್ಲಿ ಶಕ್ತಿ ಇದೆ, ನಾನು ಏನ್ ಬೇಕಾದ್ರೆ ಎದುರಿಸ್ತೀನಿ, ಯಾರಾದ್ರೂ ನಂಗೆ ತೊಂದರೆ ಕೊಟ್ರೆ ನಾನು ಅದನ್ನ ಸಹಿಸ್ಕೊಳ್ಳಲ್ಲ, ನಾನು ನನ್ನ ಜೀವನ ರಿಪೇರಿ ಮಾಡ್ಕೊಳ್ತೀನಿ ಅನ್ನೋ ಒಂದು ಛಲ ಇರಬೇಕು, ಧೈರ್ಯ ಇರಬೇಕು, ಜ್ಞಾನ ಇರಬೇಕು ಮುಖ್ಯವಾಗಿ. ಹಾಗಂದ್ಬಿಟ್ಟು ಗಂಡಸರಿಗೆ ಅವಮಾನ ಮಾಡಬೇಕು ಅನ್ನೋದು ತಪ್ಪದು, ಅದು ಈಕ್ವಾಲಿಟಿ ಅಲ್ಲ. ಅದು ಎಲ್ಲರಲ್ಲೂ ದೇವರಿದ್ದಾನೆ, ಎಲ್ಲರಲ್ಲೂ ಗೌರವ ಕೊಡೋಣ ನಾವು. ಮಹಿಳೆಯರು ಮಹನೀಯರಿಗೂ ಗೌರವ ಕೊಡಬೇಕು, ಮಹನೀಯರು ಮಹಿಳೆಯರಿಗೂ ಗೌರವ ಕೊಡಬೇಕು. ಸೊ ಮಹಿಳೆ ತನ್ನಲ್ಲಿರೋ ಆತ್ಮಶಕ್ತಿಯನ್ನ ಕಂಡುಕೊಂಡು ಅದನ್ನ ಸುಮ್ಮನೆ ಅಹಂಕಾರಕ್ಕೆ ಉಪಯೋಗಿಸೋದಲ್ಲ, ಸೇವೆಗೆ ಉಪಯೋಗಿಸಿದ್ರೆ ಅದು ನಿಜವಾದ ಎಂಪವರ್ಮೆಂಟ್ ಅಂತ ನನ್ನ ಲೆಕ್ಕ. ವಿಮೆನ್ ಎಂಪವರ್ಮೆಂಟ್ ಅಲ್ಲಿ ಬರೀ ನಾನು ಎಲ್ರಿಗಿನ ಗ್ರೇಟ್ ಅಂತ ತೋರಿಸ್ಕೊಳ್ಳೋದಲ್ಲ, ಅದು ಒಂದು ತಾಳ್ಮೆ, ಪ್ರೀತಿ, ಸಹಿಷ್ಣುತೆ ಇದನ್ನೆಲ್ಲ ಬೆಳೆಸ್ಕೊಂಡು ವ್ಯಕ್ತಿ ಮಾತ್ರ ಅದು ರಿಯಲ್ ಎಂಪವರ್ಮೆಂಟ್ ಸಂಪೂರ್ಣವಾಗಿ ಸಾಧ್ಯ ಆಗುತ್ತೆ. ಎಸ್, ನೋಡಿ ಮೇಡಮ್ ಅವರು ಟೋಟಲ್ ಆಗಿ ಹೇಳ್ಬಿಟ್ರು ಒಂದು ಮಹಿಳೆಯ ಏನು ಗುಣಗಳು ಅಂತ ಹೇಳ್ಬಿಟ್ಟು. ಇವೆಲ್ಲ ಗುಣಗಳು ಇದ್ರೆ ಮಾತ್ರನೇ ನಾವು ಸಂಪೂರ್ಣವಾದ ಮಹಿಳೆ ಆಗೋದಕ್ಕೆ ಸಾಧ್ಯ. ಏಕೆಂದ್ರೆ ಇದು ಅನಾದಿ ಕಾಲದಿಂದಲೂ ನಡೆದು ಬಂದಿರುವಂತಹ ಒಂದು ಸಂಸ್ಕೃತಿ. ಮಹಿಳೆಗೆ ಇಂತಹ ಗುಣಗಳಿರಬೇಕು. ಏಕೆಂದ್ರೆ ಮಹಿಳೆಗೆ ಕ್ಷಮೆಯ ಧರಿತ್ರಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಕ್ಷೇತ್ರದಲ್ಲೂ ದಾನದಲ್ಲಾಗಿರ್ಬೋದು, ಸಹನೆಯಲ್ಲಾಗಿರ್ಬೋದು, ಶಕ್ತಿಯಲ್ಲಾಗಿರ್ಬೋದು, ಹೇಳ್ತಾರಲ್ಲ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಆಕೆಗೆ ಶಕ್ತಿ ಇದೆ, ಬಟ್ ಆ ಶಕ್ತಿಯನ್ನ ಯಾವ ರೀತಿ ಸಮಾಜಕ್ಕೆ ಒಳ್ಳೇದಾಗುತ್ತೋ ಒಂದಷ್ಟು ಸ್ನೇಹ, ಪ್ರೀತಿ, ಆತ್ಮೀಯತೆ ಎಲ್ಲವನ್ನ ಹಂಚೋದಿಕ್ಕೆ ಬಳಸ್ಕೊಂಡ್ರೆ ಬಹುಶಃ ಮೇಡಮ್ ಹೇಳ್ದಂಗೆ ಎಲ್ಲನೂ ಸಹ ಒಳ್ಳೇದೇನೆ. ಇನ್ನೊಂದು ಹೇಳಿದ್ರು ಮೇಡಮ್, ಆದ್ರೂ ಸಹ ಇನ್ನ ಸಮಾನತೆ ಬಂದಿಲ್ಲ, ಎಲ್ಲಾ ಕಡೆ ಮಹಿಳೆಯ ಮೇಲೆ ಒಂದು ದೌರ್ಜನ್ಯಗಳು ನಡೀತಾನೆ ಇದೆ ಅಂತ ಹೇಳ್ಬಿಟ್ಟು. ಹೌದು, ನಡೀತಾನೆ ಇದೆ. ಇಂಥವೆಲ್ಲ ಇನ್ನ ಕಡಿಮೆ. ಕಾರಣ ಮಹಿಳೆನೂ ಆಗಿದ್ದಾಳೆ ಪಾರ್ಟ್ಲಿ. ಹೌದು, ಅದಕ್ಕೆ ಕಾರಣನೂ ಅವರು ಆಗಿದ್ದಾರೆ. ಮಹಿಳೆನೂ ಹಿಂದಿನ ಕಾಲದ ಮಹಿಳೆ ಹೆಂಗಿದ್ರು, ಈಗಿನ ಕಾಲದ ಮಹಿಳೆ ಹೇಗಿದ್ದಾರೆ. ಹೌದು, ಮೇಡಮ್ ಹೇಳಿದ್ರು ಸತ್ಯ. ಎಲ್ಲೋ ಒಂದು ಕಡೆ
ನಾವು ಸಹ ಪ್ರತಿಯೊಂದು ಎಪಿಸೋಡ್ ಅಲ್ಲೂ ನಾವು ಹೇಳ್ತಾನೆ ಇದೀವಿ, ನಮ್ಮ ಒಂದು ಲಿಮಿಟೇಷನ್ಸ್ ಅಲ್ಲಿ, ನಮ್ಮ ಒಂದು ಕಾಂಪೌಂಡ್ ಗೆರೆಯಲ್ಲಿ, ನಮ್ಮ ಕಾಂಪೌಂಡ್ ಒಳಗಡೆ ನಾವಿದ್ದಾಗ ಯಾರು ಸಹ ಬಂದು ತೊಂದರೆ ಆಗೋದಿಕ್ ಸಾಧ್ಯ ಇರಲ್ಲ. ಅದೇ ಧೈರ್ಯ ಇರ್ಬೇಕು, ಬಂಡ ಧೈರ್ಯ ಇರಬಾರ್ದು ಅಷ್ಟೇ ಅಲ್ವಾ. ಸೂಪರ್ ನೋಡಿ ಮೇಡಮ್ ಹೇಳಿದ್ರು, ಧೈರ್ಯ ಇರ್ಬೇಕು, ಬಂಡ ಧೈರ್ಯ ಇರ್ಬೇಕು. ರಾತ್ರಿ ಹೊತ್ತು ಎಷ್ಟೆಷ್ಟು ಹೊತ್ತಲ್ಲೂ ಹೋದ್ರೆ ಏನೋ ಹಾಗೆ ಆಗತ್ತೆ, ಅದು ಬಂಡ ಧೈರ್ಯ ಅಲ್ವಾ. ಧೈರ್ಯ ಇರ್ಬೇಕು, ಬಟ್ ಯಾಕೆ ಆತರ ಎಲ್ಲ ಹುಚ್ಚಾಗಿ ಹೋಗುದ್ರೆ ನಾವೇ ನಾವೇ ಎದುರಿಸ್ಬೇಕಲ್ವಾ. ಖಂಡಿತ ಖಂಡಿತ. ಸೊ ಅದನ್ನ ಮಹಿಳೆ ಗುರ್ತಿಸ್ಕೋಬೇಕು, ಅವರ ಲಿಮಿಟೇಷನ್ಸ್ ಗುರ್ತಿಸ್ಕೋಬೇಕು. ಎಸ್ ಎಸ್ ನೋಡಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಯಾವ ರೀತಿ ಇರುತ್ತೋ, ಇದು ಜಸ್ಟ್ ಎಕ್ಸಾಂಪಲ್, ಆ ರೀತಿ ನಮ್ಮ ಜೀವನಕ್ಕೂ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇಟ್ಕೊಂಡ್ರೆ ಬಹುಶಃ ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಕ್ಸಸ್ ಲೈಫ್ ಅನ್ನ ಲೀಡ್ ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಮತ್ತೆ ಮೇಡಮ್ ಫೈನಲಿ ನಾವು ಈ ಮಾರ್ಚ್ ತಿಂಗಳು ಪೂರ್ತಿನೂ ನಾವು ಮಹಿಳಾ ಸಾಧಕಿಯರನ್ನ ಪರಿಚಯಿಸ್ತಾ ಇದ್ದೀವಿ. ಆ ಒಂದು ಭಾಗದಲ್ಲಿ ನೀವು ಸಹ ಬಂದು ನಮಗೆ ಸಾಥ್ ಕೊಟ್ರಿ, ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಆಕ್ಚುಲಿ ಇವತ್ತು. ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಗೆ ಆಯ್ತು, ಇದು ಒಂದು ನನಗೆ ಸ್ಪೆಷಲ್ ಆಗಿ ಕಾಣಿಸ್ತು. ಯೂಶುವಲ್ ನಾನು ಕಂಡು ಯಾವಾಗ್ಲೂ ನಂಗೆ ಪ್ರತಿ ವರ್ಷನೂ ಕರೀತಿರ್ತಾರೆ ಈ ತರ ಮಹಿಳಾ ದಿನಾಚರಣೆಗೆ ಮಾರ್ಚ್ 8 ಕೇಳ್ತಾನೆ ಇರ್ತಾರೆ. ಅವತ್ತೊಂದ್ ದಿವಸ ಅಷ್ಟೇನೆ, ಅವತ್ತೊಂದ್ ದಿವಸ ನಡೆಸ್ತಾರೆ ಕಾರ್ಯಕ್ರಮ. ಆದ್ರೆ ನೀವು ಮಹಿಳೆಯರಿಗೆ ಎಷ್ಟೊಂದು ರೀತಿ ಸಹಕಾರ ಪ್ರೀತಿ ಕೊಡ್ತಾ ಇದ್ದೀರಾ. ತಿಂಗಳ ಪ್ರತಿ ದಿವಸನೂ ಮಹಿಳೆನ ಗುರ್ತಿಸಿ ಮಾಡ್ತಾ ಇದ್ದೀರಲ್ವಾ, ಅದು ನನಗೆ ತುಂಬಾ ಸಂತೋಷ ಆಯ್ತು. ಹಾಗೆ ನೀವು ಮಾತಾಡಿದ ರೀತಿ ಫೋನಲ್ಲೇ ಆಗಲಿ ಎಷ್ಟು ಆತ್ಮೀಯವಾಗಿ ಮಾತಾಡಿದ್ರಿ, ನನಗೆ ತುಂಬ ಆಶ್ಚರ್ಯ ಆಯಿತು. ಯೂಶುವಲ್ ಆಗಿ ನಿಮ್ಮ ಕೆಲಸ ಎಲ್ಲ ತುಂಬ ಟೆನ್ಷನ್ ಇರುತ್ತೆ ಅಲ್ವಾ, ಒಂದು ನಗಕ್ಕೂ ಬಿಡ್ಸೋತಿರಲ್ಲ ನಿಮಗೆ, ನಂಗೆ ಗೊತ್ತು. ಆದರೆ ನೀವು ಎಷ್ಟು ಆತ್ಮೀಯ ಅಂದರೆ ನನಗೆ ಮೊದಲಿಂದ ಗೊತ್ತಿದ್ದೀರೇನೋ ನೀವು ಅನ್ನಂಗೆ ಅನ್ನಿಸ್ತಾ ಇತ್ತು ನನಗೆ ನಿಮ್ಮ ಹತ್ರ ಮಾತಾಡಿದಾಗ. ಅಷ್ಟೊಂದು ರೀತಿನಲ್ಲಿ ಮಾಡ್ಬೇಕಂದ್ರೆ ನೀವು ಹೃದಯ ಓಪನ್ ಇಟ್ಕೊಂಡು ಮಾಡ್ತಾ ಇದ್ದೀರಾ ಕೆಲಸ, ಅದಕ್ಕೆ ಸಕ್ಸಸ್ ಆಗ್ತಾ ಇದೆ. ತುಂಬ ಸಂತೋಷ ಆಯಿತು. ನಿಮ್ಮ ಚಾನೆಲ್ ಅವರು ಇಷ್ಟು ಹೃದಯವಂತಿಕೆ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದೀರಾ. ಹಾಗೇನೆ ಬಿಡಿ, ಎಲ್ಲಾನು ದೇವರ ದೃಷ್ಟಿನಲ್ಲಿ ಒಂದೇನಮ್ಮ. ಪ್ರತಿ ಒಂದು ಕೆಲಸನೂ ಇಂಪಾರ್ಟೆಂಟೇ ಪ್ರಪಂಚದಲ್ಲಿ. ಇದು ಹೆಚ್ಚು, ಅದು ಕಡಿಮೆ, ಇದು ತಪ್ಪು, ಇದು ಸರಿ ಅನ್ನೋದು ಇದೆಲ್ಲ ಮೆದುಳಿನ ಕೆಲಸ. ಹೃದಯಕ್ಕೆ ಯಾವ ಜಡ್ಜ್ಮೆಂಟು ಇಲ್ಲ. ಒಬ್ಬ ತಾಯಿ ತನ್ನ ಮಗು ಬುದ್ಧಿವಂತರಾದ್ರೂ ಒಂದೇ, ದಡ್ರಾದ್ರೂ ಒಂದೇ, ರಿಚ್ ಆದ್ರೂ ಒಂದೇ, ಎಲ್ಲ ಒಂದೇ. ದೇವರಿಗೆ ಎಲ್ಲಾನು ಒಂದೇ, ಹುಲ್ಲುನು ಒಂದೇ, ದೊಡ್ಡ ಅರಳಿ ಮರನು ಒಂದೇ ಅಲ್ವಾ. ಅದಕ್ಕೆ ಎಲ್ಲರೂ ಮಾಡ್ತಾ ಇರೋದು ಒಳ್ಳೆ ಒಂದು ಉದ್ದೇಶಕ್ಕೆ, ಪ್ರಪಂಚದಲ್ಲಿ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶದಿಂದನೇ ಮಾಡ್ತಾರೆ. ಖಂಡಿತ ಮೇಡಮ್, ನಿಮ್ಮ ಉದಾರವಾದ ಮಾತುಗಳು ನಿಮ್ಮ ಹತ್ರ ಒಂದು ಅರ್ಧ ಗಂಟೆ ಮಾತಾಡ್ಬಿಟ್ರೆ ಸಾಕು, ಅವ್ರು ಖಂಡಿತ ಅವ್ರ ಜೀವನದಲ್ಲಿ ಬದಲಾವಣೆ ಅನ್ನೋದು ಮಾಡ್ಕೊಂತೀರಾ. ಮೇಡಮ್ ಅವರ ಒಂದು ಸ್ಮೈಲಲ್ಲಿ ನೋಡಿ, ಅವ್ರು ಎಷ್ಟು ಒಂದು ನಿಷ್ಕಲ್ಮಶವಾದ ಒಂದು ನಗು ಇದೆ ಅವರ ಮುಖದಲ್ಲಿ ಅಂತ ನೋಡಿ ನೀವು ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ. ನಾವೆಲ್ಲ ಒಂದ್ ಕಡೆ ಒಂದ್ ಸಣ್ಣ ಕಷ್ಟ ಬಂತು, ಸಣ್ಣದೊಂದು ಟೆನ್ಷನ್ ಬಂತು ಅಂದ್ರೆ ನಾವು ಮುಖ ನೋಡಕ್ ಆಗಲ್ಲ ಎಷ್ಟೋ ಜನಕ್ಕೆ. ಬಟ್ ಒಂದು ನಗು ಮುಖದಿಂದ ಪ್ರಪಂಚವನ್ನೇ ಗೆಲ್ಬಹುದು ಅಂತ ಹೇಳ್ಬೋದು. ಮೇಡಮ್ ನೋಡಿ, ಪ್ರಪಂಚ ನೋಡಕ್ ಆಗದಿದ್ರು ಕೂಡ ಪ್ರಪಂಚದಲ್ಲಿ ಎಲ್ಲರನ್ನ ನಗಿಸ್ತಾ ಇದ್ದಾರೆ, ಎಷ್ಟು ಹೃದಯಪೂರ್ವಕವಾಗಿ ಮಾತಾಡ್ತಾರೆ, ಅವರ ಒಂದು ಮುಖದಲ್ಲಿ ಎಷ್ಟು ಕಳೆ ಇದೆ ಅಂತ ಹೇಳ್ಬಿಟ್ಟು ನೀವೇ ನೋಡಿ ನಾನು ಹೇಳೋದ್ವಲ್ಲ. ಬಟ್ ನನಗಂತೂ ಖುಷಿ ಇದೆ, ನಾನು ಇವತ್ತು ಒಳ್ಳೆ ವ್ಯಕ್ತಿಯನ್ನ ನನ್ನ ಜೀವನದಲ್ಲಿ ಭೇಟಿ ಮಾಡಿದೀನಿ ಅನ್ನೋ ತೃಪ್ತಿ ನನಗೆ ಸಿಕ್ಕಿದೆ. ಮೇಡಮ್, ನಾನು ಜಾಸ್ತಿ ಹೇಳಕ್ ನನಗೆ ಪದಗಳು ಬರ್ತಾ ಇಲ್ಲ. ನಿಮ್ಗೆ ಧನ್ಯವಾದಗಳು. ನಮ್ಮ ಒಂದು ಚಾನೆಲ್ ಕಡೆಯಿಂದ ನಿಮ್ಗೆ ಒಂದು ಸಿಕ್ಕ ಒಂದು ಗ್ರಾಟಿಟ್ಯೂಡ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ನಮ್ಮ ಗುರುಗಳಿಗೆ ಸೇರುತ್ತೆ, ಅವರಿಂದನೇ ನಾವೆಲ್ಲ ಈ ಒಂದು ಇಲ್ಲಿಗೆ ಬಂದಿದ್ದು. ಇವತ್ತು ಆಧಾರ ಸಂಸ್ಥೆ ಸ್ಟಾರ್ಟ್ ಮಾಡಿದ್ದು, ಇಲ್ಲಿಗೆ ಬರೋದಕ್ಕೆಲ್ಲ ಮೂಲ ಕಾರಣ ಅಂತ. ಹೌದು, ನಿಮ್ ಗುರುಗಳಿಗೂ ಸಹ ನಾವು ತುಂಬಾ ಹೃದಯದ ಧನ್ಯವಾದಗಳ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕೆ ಅಂತಂದ್ರೆ ಇಷ್ಟೊಂದು ಸಹಾಯ ಈಗ್ಲೂ ಅಂತವ್ರು ಇದಾರೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಇನ್ನ ಪ್ರಪಂಚ ಇಷ್ಟು ಮಾತ್ರ ಇರೋದು ಬಹುಶಃ ಅಂತ ನಿಮ್ಮಂತಹ ವ್ಯಕ್ತಿಗಳಿಂದಾನೆ ಅಂತ ಹೇಳ್ಬೋದು. ವೀಕ್ಷಕರೇ, ಇದಿಷ್ಟು ಇವತ್ತಿನ ಅಮೃತವಲ್ಲಿ ಮೇಡಮ್ ಅವ್ರ ಜೊತೆಗಿನ ಮಾತುಕತೆಗಳು. ದಯವಿಟ್ಟು ಈ ಎಪಿಸೋಡ್ನ ಎಷ್ಟು ಜನಕ್ಕಾದರೆ ಅಷ್ಟು ಜನಕ್ಕೆ ಶೇರ್ ಮಾಡಿ ದಯವಿಟ್ಟು. ಇಂತಹ ಮಹಿಳೆಯರ ಒಂದು ಅನುಭವವಾದ ಮಾತುಗಳು ನಮ್ಗೆಲ್ಲರಿಗೂ ಸ್ಫೂರ್ತಿ. ಮೇಡಮ್ ಅವರು ಉತ್ತಮವಾದಂಥ ಅನುಭವಗಳನ್ನು ಹೇಳಿದ್ದಾರೆ. ಇನ್ನೊಂದು ಮಹಿಳೆ ಮೇಡಮ್ ಅವರ ಸ್ಥಾನದಲ್ಲಿ ಇದ್ದಿದ್ರೆ ಬಹುಶಃ ಇಷ್ಟು ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ. ಯಾಕೆಂದರೆ ಮೇಡಮ್ ಅವ್ರು ಹೇಳಿದ್ರೆ ನಾನು ಒಂದು ಸ್ವಲ್ಪ ದಿನ ಸ್ಟ್ರಗಲ್ ಮಾಡಿದೆ, ಬೇಜಾರಾಯಿತು, ಬಟ್ ಅದರಿಂದ ನಾನು ಹೊರಗಡೆ ಬಂದೆ ಅಂತ. ನಾವು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಕುಗ್ಗೋಗ್ಬಿಡ್ತೀವಿ. ಬಟ್ ನೋಡಿ ಮೇಡಮ್ ಅವರು ಆ ಸಮಸ್ಯೆನ ಅವರ್ಯಾವತ್ತೂ ಸಮಸ್ಯೆ ಅಂತ ತಗೊಳ್ಳೇ ಇಲ್ಲ. ಅವ್ರ ನಿಷ್ಕಲ್ಮಶವಾದ ನಗುನಲ್ಲೇ ಎಲ್ಲವೂ ಸಹ ನಮಗೆ ಅರ್ಥ ಆಗುತ್ತೆ. ನಾನು ಇಷ್ಟೇ ಹೇಳ್ತೀನಿ ಎಲ್ಲ ಮಹಿಳೆಯರಿಗೂ, ದಯವಿಟ್ಟು ಧೈರ್ಯದಿಂದ ಇರಿ, ದಿಟ್ಟತನದಿಂದ ಇರಿ. ನಾವು ಮಾಡ್ತಾ ಇರೋಂಥ ಕೆಲಸ ಎಲ್ಲ ಕರೆಕ್ಟ್ ಆಗಿದ್ರೆ
ಅಲ್ಲಿ ನಮಗೆ ದಿಟ್ಟತನ, ಒಂದು ಒಳ್ಳೆಯ ಮನಸ್ಸು, ಒಳ್ಳೆಯ ಮಾತುಗಳು ಎಲ್ಲನೂ ಒಳ್ಳೆಯದನ್ನೇ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಎಪಿಸೋಡಲ್ಲಿ ಅಮೃತವಲ್ಲಿ ಮೇಡಮ್ ಅವ್ರ ಜೊತೆಗೆ ನಮ್ಮ ಮಾತುಗಳು ತುಂಬ ಖುಷಿ ಕೊಟ್ಟಿದೆ, ತುಂಬ ತೃಪ್ತಿಯನ್ನು ಕೊಟ್ಟಿದೆ. ನಂತರ ಪ್ರತಿಯೊಂದು ಎಪಿಸೋಡ್ನ ನೋಡಿ ನೀವು ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಮಾರ್ಚ್ ಪೂರ್ತಿ ನಾವು 31 ಜನರನ್ನು, ಮಹಿಳಾ ಸಾಧಕರನ್ನು ಪರಿಚಯಿಸ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ ಸಹಕಾರ ನಮಗೆ ಹೀಗೆ ಇರಲಿ. ನಿರಂತರವಾಗಿ CTVಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳನ್ನ ಹೇಳ್ತೀನಿ. ನಮಸ್ಕಾರ. ಇದು CTV. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.